ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಶನಿವಾರದ ದಿನ, ಈ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ನಾವು ಹಿಂದಿನ ಸಾಕಷ್ಟು ಸಂಚಿಕೆಯಲ್ಲಿ ಏನು ಒಂದು ವಾರಗಳ ಪ್ರಕಾರ ಅವರು ಹುಟ್ಟಿರುವಂತಹ ಆಧಾರದ ದಿನದ ಮೇಲೆ ಅವರ ಅದೃಷ್ಟ ಯಾವ ರೀತಿಯಾಗಿರುತ್ತೆ, ಅವರ ಒಂದು ಗುಣ ಸ್ವಭಾವಗಳು ಹೇಗಿರುತ್ತೆ, ಅವರ ನೇಚರ್ ಹೇಗಿರುತ್ತೆ, ಯಾವ ದೇವರನ್ನ ಅವರು ಪೂಜೆ ಮಾಡಬೇಕು, ಒಳ್ಳೆ ದಿಕ್ಕು ಯಾವುದು, ಒಳ್ಳೆ ಕಲರ್ ಯಾವುದು, ಒಳ್ಳೆ ಸಮಯ ಯಾವುದು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಅಂದ್ರೆ ಶನಿವಾರದ ದಿನ ಹುಟ್ಟಿದಂತವರ ಗುಣ ಸ್ವಭಾವಗಳು ಎಂಥದ್ದು, ಅವರ ಗುಣಧರ್ಮಗಳು ಯಾವ ರೀತಿಯಾಗಿರುತ್ತೆ, ಯಾವ ವಿಚಾರದಲ್ಲಿ ಅವರು ಪ್ರಾಮುಖ್ಯತೆಯನ್ನ ಕೊಡಬೇಕು, ಯಾವ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕು, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ನೀವು ಸಹ ನೇರ ಪ್ರಸಾರಕ್ಕೆ ಕಾಲ್ ಮಾಡಬಹುದು, ಕಾಲ್ ಮಾಡಿ ಗುರುಜಿಗಳ ಬಳಿ ಮಾತನಾಡಬಹುದು ಅಂತ ಹೇಳಿ ತಿಳಿಸ್ತಾ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಈ ಎಲ್ಲಾ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಾಯ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ನೀವು ಕರೆ ಮಾಡಬೇಕಾಗಿರೋ ನಂಬರ್ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. 0816-227-0004 ಅಥವಾ 5 ಅಥವಾ 6 ಕಾಲ್ ಮಾಡಿ. ಕಾಲ್ ಕನೆಕ್ಟ್ ಆದ ನಂತರ ನಿಮ್ಮ ಏನೇ ಸಮಸ್ಯೆಗಳಿದ್ರು ಅದನ್ನ ಗುರೂಜಿಗಳ ಬಳಿ ನೀವು ಚರ್ಚೆ ಮಾಡಬಹುದು. ಹಾಗೆ ಇಷ್ಟು ದಿನ ನೀವು ಎಲ್ಲೇ ಕೇಳಿನೂ ಏನು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಗುರೂಜಿಗಳು ಸುಲಭ ಮತ್ತು ಸರಳ ಪರಿಹಾರವನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಗುರೂಜಿ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, ಖಂಡಿತ ವಿಶೇಷ. ಇವತ್ತು ತುಂಬ 16 ಆಗಸ್ಟ್ 2025 ಅಷ್ಟಮಿ ತಿಥಿ ಇರುವಂಥದ್ದು. ಕೃಷ್ಣ ಪಕ್ಷ, ಕೃತಿಕಾ ನಕ್ಷತ್ರ, ವೃದ್ಧಿಯೋಗ ಮತ್ತು ಬಾಲವಕರಣವಾಗಿರುವಂಥದ್ದು. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 8 ನಿಮಿಷ ಸೂರ್ಯೋದಯ, 6 ಗಂಟೆ 38 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಮತ್ತು ಇವತ್ತಿನ ಮುಹೂರ್ತ ಭಾಗಕ್ಕೆ ಬಂದಾಗ ರಾಹುಕಾಲ 9 ಗಂಟೆ 16 ನಿಮಿಷದಿಂದ 10 ಗಂಟೆ 50 ನಿಮಿಷದವರೆಗೂ, ಯಮಗಂಡ ಕಾಲ 1 ಗಂಟೆ 58 ನಿಮಿಷದಿಂದ 3 ಗಂಟೆ 31 ನಿಮಿಷ, ಗುಳಿಕ ಕಾಲ 6 ಗಂಟೆ 9 ನಿಮಿಷದಿಂದ 7 ಗಂಟೆ 42 ನಿಮಿಷ, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ 11 ಗಂಟೆ 59 ನಿಮಿಷದಿಂದ 12 ಗಂಟೆ 49 ನಿಮಿಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನ ಶನಿವಾರ, ವಿಶೇಷತೆ ಕೃಷ್ಣ ಜನ್ಮಾಷ್ಟಮಿ ಬೇರೆ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಏನು ಹೇಳ್ತೀರಾ ಗುರುಜಿ? ನೋಡಿ, ಇವತ್ತು ತುಂಬ ವಿಶೇಷವಾಗಿ ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಅಂತ ನಾವು ಹೇಳ್ತಾ ಇರೋವಂಥದ್ದು. ಬಹುಮುಖ್ಯವಾಗಿ ಒಂದು ಮಹಾವಿಷ್ಣುವಿನ ಅವತಾರ, 8ನೇ ಅವತಾರ ಅದರಲ್ಲಿ ಕೃಷ್ಣನಿಗೆ ನಾವು ಕೊಟ್ಟಿರುವಂಥದ್ದು ತುಂಬ ವಿಶೇಷ ಅಂತ ಹೇಳ್ತೀವಿ. ಅಂದರೆ ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಾಗಿರ್ಬೋದು, ವೇದಶಾಸ್ತ್ರದಲ್ಲಾಗಿರ್ಬೋದು, ಜಗತ್ತಿನ ಸೃಷ್ಟಿಕರ್ತನೇ ಮಹಾವಿಷ್ಣು ಅಂತ ಹೇಳ್ತೀವಿ. ಸೊ ಆ ಮಹಾವಿಷ್ಣುವಿನ ಅವತಾರವಾದ ಒಂದು 8ನೇ ಅವತಾರವಾದ ಕೃಷ್ಣನ ಒಂದು ಅವತಾರ. ಮತ್ತು ಈ ಕೃಷ್ಣ ಪಕ್ಷದ ಅಷ್ಟಮಿ, ಶ್ರಾವಣ ಮಾಸದ ಶುದ್ಧ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಇದನ್ನು ನಾವು ಆಚರಿಸ್ತಾ ಇರ್ತೀವಿ. ಮತ್ತು ತುಂಬ ವಿಶೇಷವಾಗಿ ಕೃಷ್ಣನಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಹಲವಾರು ಹೆಸರುಗಳಿದೆ. ಕೃಷ್ಣಾಷ್ಟಮಿ, ಕೃಷ್ಣ ಜಯಂತಿ, ಗೋಕುಲಾಷ್ಟಮಿ ಮತ್ತು ಯದು ಅಷ್ಟಮಿ ಕೂಡ ಅಂತ ಇರುವಂಥದ್ದು. ಮತ್ತು ಈ ಒಂದು ಜನ್ಮಾಷ್ಟಮಿ ಅಂತಂದರೆ ನಮ್ಮ ಒಂದು ಸಂಸ್ಕೃತದ ಅರ್ಥದಲ್ಲಿ ಹೇಳಬೇಕಾದ್ರೆ ಜನ್ಮ ಅಂದರೆ ಒಂದು ಅಂದರೆ ಅವರು ಜನ್ಮ ತಾಳಿರುವಂಥದ್ದು. ಮತ್ತು ಅಷ್ಟಮಿ ಅಂದರೆ ಈ ಒಂದು ಕೃಷ್ಣ ಪಕ್ಷ ಶುಕ್ಲ ಪಕ್ಷದಿಂದ 8ನೇ ದಿನಕ್ಕೆ ನಾವು ಅಷ್ಟಮಿ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ತುಂಬ ಇತಿಹಾಸ ಇದೆ. ಅಂದರೆ ಮಹಾಭಾರತದಲ್ಲಾಗಿರ್ಬೋದು, ಭಾಗವತ ಪುರಾಣದಲ್ಲಾಗಿರ್ಬೋದು. ಮತ್ತು ಕೃಷ್ಣ ದೇವಕಿಯ 8ನೇ ಮಗ ಅಂತ ಹೇಳ್ತೀವಿ. ಹಲವಾರು ವಿಚಾರದಲ್ಲಿ ಶ್ರೀಕೃಷ್ಣ ಹುಟ್ಟಿರುವಂಥದ್ದು ಮಧ್ಯರಾತ್ರಿ. ಅಂದರೆ ಮಧ್ಯರಾತ್ರಿ ಯಾಕೆ ಹುಟ್ಟಿರ್ತಾರೆ ಶ್ರೀಕೃಷ್ಣ ಅಂತಂದರೆ, ಜಗತ್ತಲ್ಲಿ ನಡೀತಿರುವಂಥ ಕಷ್ಟ ಕಾರ್ಪಣ್ಯಗಳು ಎಲ್ಲದರಲ್ಲೂ ಕೂಡ ಅದನ್ನು ಮೀರಿ ಜಯಿಸುವಂಥ ಒಂದು ಶಕ್ತಿ ಶ್ರೀಕೃಷ್ಣನಿಗೆ ಇತ್ತು ಅಂತ ಹೇಳ್ತಾರೆ. ಮತ್ತು ತುಂಬ ವಿಶೇಷವಾಗಿ ಇದರ ಒಂದು ಆಚರಣೆ ಉತ್ತರ ಭಾರತದಲ್ಲಾಗಿರ್ಬೋದು ಮತ್ತು ದಕ್ಷಿಣ ಭಾರತದಲ್ಲಾಗಿರ್ಬೋದು, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ಮತ್ತು ನಮ್ಮ ಕರ್ನಾಟಕ ಭಾಗ ಮತ್ತು ದಕ್ಷಿಣ ಭಾರತದ ಭಾಗದಲ್ಲೂ ತುಂಬ ವಿಶೇಷವಾಗಿ ಆಚರಣೆಗಳನ್ನು ನಾವು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಕೃಷ್ಣ ಜನ್ಮಾಷ್ಟಮಿಯ ಒಂದು ಅಂಗವಾಗಿ ಅದರ ಒಂದು ಹಿಂದಿನ ಕಾರಣ ಮತ್ತು ರಹಸ್ಯ, ಶ್ರೀಕೃಷ್ಣ ಹುಟ್ಟಿದಂತಹ ಕಾರಣಗಳಾಗಿರ್ಬೋದು, ಹಾಗೆ ಯಾಕೆ ಹುಟ್ಟಿದ್ರು, ಹೀಗೆ ಅನೇಕ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮುಂದುವರ್ತಾ ನೋಡೋದಾದ್ರೆ ನಮ್ಮ ವೀಕ್ಷಕರು ಸಹ ಕಾಯ್ತಾ ಇದ್ದಾರೆ. ದಿನ ಭವಿಷ್ಯವನ್ನ ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ ಗುರುಜಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ಈ ದಿನದ ದಿನ ಭವಿಷ್ಯ ಏನಿದೆ ನೋಡೋಣ. ಮೇಷರಾಶಿಯವರು ಸ್ವಲ್ಪ ವ್ಯಾಯಾಮದೊಂದಿಗೆ ದಿನವನ್ನು ಪ್ರಾರಂಭಿಸಿ. ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಳ್ಳೋದು ತುಂಬ ಮುಖ್ಯವಾಗಿರುತ್ತದೆ. ಓಕೆ, ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ.
ನಿಮ್ಮ ಸಂಗಾತಿ ಇಂದು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಸ್ವಲ್ಪ ಘಾಸಿಗೊಳಿಸಬಹುದು, ಇದರಿಂದ ಸ್ವಲ್ಪ ನಿಮಗೆ ನೋವಾಗ್ಬೋದು. ಆದರೂ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ, ಅದರಿಂದ ದಿನ ಶುಭವಾಗಿರುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನೀವು ಅರ್ಧಕ್ಕಿಂತ ಹೆಚ್ಚಾಗಿರುವಂಥ ದಿನ ಇವತ್ತು ಖುಷಿಯಿಂದ ವಿಚಾರ ಮತ್ತು ಅಂದರೆ ಪ್ರತಿಯೊಂದು ಉದ್ಯೋಗದಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಪ್ರತಿಯೊಬ್ಬರ ಸಹಕಾರ ಇರುತ್ತೆ. ಅದರಿಂದ ದಿನ ನಿಮಗೆ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸ್ನೇಹಿತರ ಬೆಂಬಲ ತುಂಬ ಚೆನ್ನಾಗಿರುತ್ತೆ ಮತ್ತು ಹಣದ ಸಂಗ್ರಹಣೆ ಇವತ್ತು ನಿಮಗೆ ಆಗುವಂಥದ್ದು, ಅದರಿಂದ ದಿನ ಶುಭವಾಗಿರುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಇವತ್ತಿನ ಶನಿವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ. ಸಿಂಹರಾಶಿಯವರಿಗೆ ಸ್ವಲ್ಪ ಒತ್ತಡಮಯವಾಗಿರುವಂಥ ದಿನ ಮತ್ತು ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ಅತಿಯಾಗಿ ಚಿಂತೆ ಮಾಡಿ ಮನಸ್ಸನ್ನು ಕೆಡಿಸ್ಕೊಳ್ಳುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ, ಅದರಿಂದ ದಿನ ನಿಮಗೆ ಸಾಧಾರಣವಾಗಿರುವಂಥದ್ದು. ಸಿಂಹ ರಾಶಿಯವರಿಗೆ ಸಾಧಾರಣ ದಿನ ಆದ್ದರಿಂದ ಗುರೂಜಿ ಏನಾದರೂ ಪರಿಹಾರ ಕ್ರಮ ಈ ದಿನದ ಮಟ್ಟಿಗೆ ಅವರಿಗೆ ತಿಳಿಸ್ತೀರಾ ಹೇಗೆ? ನೋಡಿ, ಇವತ್ತು ಸ್ವಲ್ಪ ಸಿಂಹರಾಶಿಯವರು ರಾಷ್ಟ್ರಾಧಿಪತಿಯ ಮಂತ್ರ ಓಂ ಆದಿತ್ಯಾಯ ನಮಃ ಅಂತ ಜಪ ಮಾಡಿಕೊಂಡು ಮನೆಯಿಂದ ಹೊರಡಬೇಕಾದ್ರೆ ಅಥವಾ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ ಅದನ್ನು ಮಾಡಿಕೊಂಡು ಹೊರಟ್ರೆ ಚೆನ್ನಾಗಿರುತ್ತೆ. ಸಿಂಹ ರಾಶಿಯವರು ಕೂಡ ಮನೆಯಿಂದ ಹೊರಡೋಕ್ಕೂ ಮುಂಚೆ ಈ ದಿನದ ಮಟ್ಟಿಗೆ ಗುರೂಜಿಗಳು ತಿಳಿಸಿರುವಂತಹ ಮಂತ್ರವನ್ನ ಜಪ ಮಾಡಿ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನೀವು ಆಪ್ತ ಮತ್ತು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಮೂಲಕ ಹಿಂದಿನ ಒಂದು ಸುವರ್ಣ ದಿನಗಳಲ್ಲಿ ಕಳೆದು ಹೋಗ್ಬೋದು. ಅಂದರೆ ಗೋಲ್ಡನ್ ಡೇಸ್, ಕೆಲವೊಂದು ಕಾಲೇಜು, ಸ್ಕೂಲು, ಆ ಥರ ಆ ಒಂದು ನೆನಪುಗಳು ಕನ್ಯಾ ರಾಶಿಯವರು ತುಂಬ ಚೆನ್ನಾಗಿರುವಂಥದ್ದು ಇವತ್ತು ಮೂಡಿ ಬರುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ. ಹಿರಿಯರು ಉತ್ತಮ ಲಾಭ ಪಡೆಯಲು ತಮ್ಮ ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕವಾಗಿ ವಿನಿಯೋಗಿಸಬೇಕು. ಊಹೆಗಳು ನಿಮಗೆ ಇವತ್ತು ಲಾಭ ತಂದುಕೊಡುತ್ತೆ. ತುಲಾ ರಾಶಿಯ ನಂತರ ಹಾಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಶನಿವಾರದ ದಿನ ಭವಿಷ್ಯನು ತಿಳಿಯೋಣ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಕೆಲಸದಲ್ಲಿ ಎಲ್ಲವೂ ನಿಮ್ಮ ಪರವಾಗಿರುತ್ತೆ. ಮನೆಯಿಂದ ಹೊರಗಡೆ ಹೋಗುವ ಸಮಯದಲ್ಲಿ ನಿಮಗೆ ಅಗತ್ಯವಾದ ವಸ್ತುಗಳನ್ನು ಒಂದು ಸಾರಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಏನಾದರೂ ಮರ್ತು ಹೋಗುವಂಥ ವಿಚಾರ ಇರುತ್ತೆ, ಅದನ್ನು ಮಾಡಿಕೊಂಡ್ರೆ ದಿನ ಚೆನ್ನಾಗಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಕೂಡ ಶುಭದಾಯಕವಾದ ದಿನ ಆಗಿದೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ಧನುರ್ ರಾಶಿ. ಇಂದು ಹಿರಿಯ ಅಧಿಕಾರಿಗಳ ಮೂಲಕ ವಿಶೇಷ ಪ್ರಶಂಸೆ ನಿಮಗೆ ಸಿಗುತ್ತೆ ಮತ್ತು ನಿಮ್ಮ ಮುಖದ ಮೇಲೆ ನಗು ಸದಾ ಕಾಣುವಂಥ ದಿನ. ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಕಾರಣವಿಲ್ಲದ ವಿಷಯಗಳ ಮೇಲೆ ನಿಮಗೆ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬೇಡಿ, ಇದರಿಂದ ನಿಮಗೆ ಆದಷ್ಟು ಮಾನಸಿಕ ಕಿರಿಕಿರಿ ಉಂಟಾಗುವಂಥದ್ದು. ಮಕರ ರಾಶಿಯವ್ರಿಗೆ ಇವತ್ತು ಸ್ವಲ್ಪ ಮಾನಸಿಕ ಕಿರಿಕಿರಿ, ಅದರಿಂದ ಹೊರಬರೋದಕ್ಕೆ ಗುರುಜಿ ಏನಾದರೂ ಪರಿಹಾರ? ಓಂ ಸೋಮ ಸೋಮಾಯ ನಮಃ ಅಂತ, ಯಾಕಂದರೆ ಚಂದ್ರನ ಮಂತ್ರ ಚಂದ್ರೋ ಮನಸ್ಸೋ ಜಾತಃ, ಚಂದ್ರ ಸದೃಢವಾಗಿದ್ದರೆ ಅಂದರೆ ನಾವು ಏನೇ ವಿಚಾರಗಳು ತಿಳ್ಕೊಂಡ್ರು ಕೂಡ ನಾವು ಮಾನಸಿಕವಾಗಿ ಮನಸ್ಸು ಗಟ್ಟಿದ್ರೆ ಏನೂ ಆಗಲ್ಲ, ಆ ಮಂತ್ರ ಹೇಳಿ ಹೊರಟ್ರೆ ಚೆನ್ನಾಗಿರುತ್ತೆ. ಮಕರ ರಾಶಿಯವರು ಕೂಡ ಇವತ್ತಿನ ಪರಿಹಾರ ದಿನವಾಗಿ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಕುಂಭ ರಾಶಿ. ನೀವು ಇತರರನ್ನ ಶ್ಲಾಘಿಸುವ ಮೂಲಕ ಯಶಸ್ಸನ್ನು ಆನಂದಿಸುವ ಎಲ್ಲ ಸಾಧ್ಯತೆಗಳಿದೆ. ಇಂದು ನೀವು ನಿಮ್ಮ ಹಣವನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೂಡಿಕೆ ಮಾಡ್ತೀರಾ, ಅದರಿಂದ ನಿಮಗೆ ಮನಸ್ಸು ಆರಾಮಾಗಿರುತ್ತೆ. ಕುಂಭ ರಾಶಿಯ ನಂತರ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ತಿಳಿಯೋಣ. ಇಂದು ನಿಮಗಾಗಿ ನೀವು ಸಾಕಷ್ಟು ಸಮಯ ಹೊಂದಿರೋದ್ರಿಂದ ನಿಮಗೆ ಒಳ್ಳೆಯ ಆರೋಗ್ಯದ ಸಲುವಾಗಿ ಒಂದು ವಿಚಾರದಲ್ಲಿ ಒಂದು ವ್ಯಾಯಾಮ ಆಗಿರ್ಬೋದು, ಒಂದು ನಿಮ್ಮ ದೇಹ ದಂಡನೆಯಿಂದ ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಏನೇ ಇರಲಿ, ಅದು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಏನೇ ಸಮಸ್ಯೆಗಳಿದ್ರೂ ಸಹ ಗುರೂಜಿಗಳು ಆದಷ್ಟು ಬೇಗ ಪರಿಹಾರ ಕ್ರಮವನ್ನ ತಿಳಿಸ್ಕೊಡ್ತಾರೆ, ಅದು ಸುಲಭ ಮತ್ತು ಸರಳ ವಿಧಾನದಲ್ಲಿ ಅಂತ ತಿಳಿಸ್ತಾ, ಗುರೂಜಿ ನಾವು ಈ ಹಿಂದೆ ಸಾಕಷ್ಟು ಸಂಚಿಕೆಗಳಲ್ಲಿ ಯಾವ ವಾರ ಹುಟ್ಟಿದಂಥವರ ಅವರ ಒಂದು ಭವಿಷ್ಯ ಹೇಗಿರುತ್ತೆ, ಜೊತೆಗೆ ಅವರ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ, ಅವರ ನೇಚರ್ ಹೇಗಿರುತ್ತೆ, ಹೀಗೆ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಇವತ್ತು ಶನಿವಾರ ಆಗಿದೆ, ಶನಿವಾರದ ದಿನನೇ ಹುಟ್ಟಿರುವಂತವರ ಒಂದಷ್ಟು ಭವಿಷ್ಯವನ್ನ ಹೇಗಿದೆ ಅಂತ ಹೇಳಿ ತಿಳಿದುಕೊಳ್ತಾ ಹೋಗೋಣ. ಅವರ ಗುಣ ಸ್ವಭಾವಗಳು ಹೇಗಿರುತ್ತೆ ಗುರುಜಿ, ಯಾವ ದೇವರನ್ನ ಅವರು ಬಹುಮುಖ್ಯವಾಗಿ ಪೂಜೆ ಮಾಡಬೇಕು, ಅವರ ನೇಚರ್ ಕೂಡ ಯಾವ ರೀತಿಯಾಗಿರುತ್ತೆ ಅಂತ ನೋಡಿ. ತುಂಬ ಒಳ್ಳೆಯ ವಿಚಾರ. ಶನಿವಾರ ಹುಟ್ಟಿದವರು, ಶನಿವಾರ ಯಾರು ಎಪಿಸೋಡ್ ನೋಡ್ತಾ ಇದ್ದಾರೆ ಅವರಿಗೆ ಇದೊಂದು ಒಳ್ಳೆ ಒಂದು ಟಿಪ್ಸ್ ಥರ ತೊಗೋಬೋದು ಅವರು. ಸೊ ಪ್ರತಿಯೊಂದು ವಿಚಾರದಲ್ಲಿ ನೋಡಿ, ಶನಿವಾರಗೆ ಅಧಿಪತಿಯಾಗಿರುವಂಥದ್ದು ಗ್ರಹ ಶನೈಶ್ಚರ ಗ್ರಹರು, ಕರ್ಮಾಧಿಪತಿ ಗ್ರಹ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಸಮಸ್ತ ಕೆಲಸ ಕಾರ್ಯಗಳಿಗೂ ಸಿಗ್ನಿಫಿಕೇಟರ್ ಪ್ಲಾನೆಟ್ ಅಂತ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತೀವಿ. ಮತ್ತು ಶಾಸ್ತ್ರದಲ್ಲೇ ಹೇಳ್ದಂಗೆ ಒಂದು ಶ್ಲೋಕದ ಮೂಲಕ ಶನಿವಾಸರೆ ಜಾತಃ ಸ್ಥೂಲ ದುಃಖಿ ವಾಚಃ ಶನಿಃ ಮಂದೋ ಜ್ಯೇಷ್ಠೋ ದಾರಿದ್ರ್ಯಾತ್ ಕರ್ಮ ಉತ್ಥಾನೋ ದೀರ್ಘಕಾಯ ಅಂತ
ಈ ಒಂದು ಮಂತ್ರದಲ್ಲಿ ಉಲ್ಲೇಖ ಆಗಿದೆ. ಇದರ ಅರ್ಥ ಏನಂದ್ರೆ, ಈ ಮಂತ್ರದ ಅರ್ಥದ ಪ್ರಕಾರದಲ್ಲಿ ಶನಿವಾರ ಹುಟ್ಟಿರೋರು ಸ್ವಲ್ಪ ಆಮೆ ಥರ ನಿಧಾನ ಉಳ್ಳುವಂಥವರು, ಅಂದರೆ ಸ್ಲೋ ಮೂವಿಂಗ್, ಅವರು ಒಂದು ದೇಹ ಚಲನೆ, ಅವರ ಕೆಲಸ ಕಾರ್ಯಗಳು ಸ್ಲೋ ಆಗಿರುತ್ತೆ. ಅಂದರೆ ಇವರೇ ನಿಧಾನ ಅಂತಲ್ಲ, ಇವರು ಅಂದರೆ ಶನಿವಾರ ಹುಟ್ಟಿದವ್ರು ನಿಧಾನ ಅಂತಲ್ಲ, ಅಂದರೆ ಅವ್ರ ಲೈಫಲ್ಲಿ ಎಲ್ಲ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಆಗುತ್ತೆ ಅಂತ ನೋಡ್ತೀವಿ. ಸೊ ಮತ್ತು ಇವರು ಬೇರೆಯವ್ರಿಗಿಂತ ಹೆಚ್ಚು ಪರಿಶ್ರಮ ಪಟ್ಟು ಬಂದು ಜೀವನದಲ್ಲಿ ಮುಂದುವರಿಯುವಂಥವ್ರು. ಮತ್ತು ಇವ್ರಿಗೆ ಏನೇ ಒಂದೇ ಕೆಲಸದಲ್ಲಿ ಒಂದೇ ಅಟೆಂಪ್ಟಲ್ಲಿ ಆಗೋದಿಲ್ಲ, 2 ಅಥವಾ 3 ಪ್ರಯತ್ನ ಇವ್ರು ಮಾಡಲೇಬೇಕು ಅಂತ ಹೇಳ್ತೀವಿ. ಮತ್ತು ಕೆಲವೊಂದು ಸತಿ ಇವರಿಗೆ ಏನಾಗುತ್ತೆ ಅಂದರೆ, ಶನಿವಾರ ಹುಟ್ಟಿದವರಿಗೆ ಸ್ವಲ್ಪ ಸೋಮಾರಿತನ, ಆಲಸ್ಯತನದಿಂದ ಅವರಾಗವರೇ ನಿಧಾನ ಮಾಡ್ಕೊಳ್ಳುವಂಥದ್ದು. ಮತ್ತು ಕೆಲವೊಂದು ಸತಿ ತುಂಬ ಬುದ್ಧಿವಂತಿಕೆಯಿಂದ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಆದರೆ ಏನಾಗುತ್ತೆ ಅಂದರೆ ಕೆಲಸ ನಿಧಾನ ಆಗುತ್ತೆ ಅವರಿಗೆ. ಮತ್ತು ಯಾವುದೇ ಒಂದು ಕಾಲಘಟ್ಟದಲ್ಲಿ, ಅಂದರೆ ಇವರು ಶನಿವಾರ ಹುಟ್ಟಿದವರು ಒಂದು ಚಿಕ್ಕ ವಯಸ್ಸಿನಲ್ಲಿ ಆಗ್ಬೋದು, ಅಥವಾ ಮಧ್ಯಮ ವಯಸ್ಸಿನಲ್ಲಿ, ಅಥವಾ ಅಂದರೆ ಜೀವನದ ಅಂತ್ಯ ಭಾಗದಲ್ಲಿ ಇವ್ರಿಗೇನಾಗುತ್ತೆ ಅಂದರೆ ಒಂದು ಕಷ್ಟ ಅಂತ ಬರುತ್ತೆ, ಆ ಸಿಚುವೇಶನ್ಸ್ ಇವರಿಗೆ ಕ್ರಿಯೇಟ್ ಆಗುತ್ತೆ. ಆದರೆ ಸಕಾರಾತ್ಮಕದಿಂದ ಆ ಸಿಚುವೇಶನ್ನಿಂದ ಹೊರಗಡೆ ಬಂದರೆ, ಅಂದರೆ ಅವ್ರು ಕಷ್ಟಪಟ್ಟು ಆ ಜೀವನದಲ್ಲಿ ಬಂದಿರೋಂಥ ಒಂದು ಫೇಸ್ ಸುಮಾರು ಒಂದು 5 ವರ್ಷ 10 ವರ್ಷ, ಅಂದರೆ ಚಿಕ್ಕವರಿರುವಾಗ, ಮಧ್ಯಭಾಗದಲ್ಲಿ, ಯೌವನಾವಸ್ಥೆಯಲ್ಲಿ ಅಥವಾ ಕೊನೆ ಭಾಗದಲ್ಲಿ ಬಂದರೆ ಅವ್ರಿಗೇನಾಗುತ್ತೆ, ಕಷ್ಟಪಟ್ಟರೆ ಮುಂದೆ ಒಳ್ಳೆ ಸಿಚುವೇಶನ್ಸ್ ಬರುತ್ತೆ. ಇದು ನೆಗೆಟಿವ್ ಅಂತ ಹೇಳ್ತೀವಿ. ಆದರೆ ಪಾಸಿಟಿವ್ ಏನು, ಸಕಾರಾತ್ಮಕ ವಿಚಾರ ಅಂತಂದರೆ ಏನು, ಇವರು ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದರೆ ದುಪ್ಪಟ್ಟು ಯಶಸ್ಸು ಸಿಗುತ್ತೆ. ಕೆಲವೊಬ್ರಿಗೆ ಏನು ನೋಡಿ, ಇಷ್ಟು ಕಷ್ಟಪಟ್ಟರೆ ಇಷ್ಟು ರಿಸಲ್ಟ್ ಅಂತ ಸಿಗುತ್ತೆ. ಬಟ್ ಶನಿವಾರ ಹುಟ್ಟಿದವರಿಗೆ ದ ಸಕ್ಸಸ್ ವಿಲ್ ಬಿ ಡಬಲ್, ಅಂದರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅದಕ್ಕೆ ಹೆಚ್ಚು ಅಂತ ಹೇಳ್ತೀವಿ. ಮತ್ತು ಶನಿವಾರ ಹುಟ್ಟಿದವರಿಗೆ ಸ್ವಲ್ಪ ಹೆಚ್ಚು ಶತ್ರು ಬಾಧೆಗಳು ಜಾಸ್ತಿ ಇರುತ್ತೆ, ಜನ ವಿರೋಧಿಗಳು ಜಾಸ್ತಿ ಇರುತ್ತೆ, ಈ ರೀತಿ ನೋಡ್ತಾ ಬರ್ತೀವಿ. ಮತ್ತು ನೀವು ಕೇಳ್ದಂಗೆ ಅವರ ಒಂದು ಮುಖ ಲಕ್ಷಣದ ವಿಚಾರವಾಗಿ ನೋಡೋದಾದರೆ ಸ್ವಲ್ಪ ಗಂಭೀರ ಮುಖ ಅಂತ ಹೇಳ್ತೀವಿ, ಹೆಚ್ಚು ಜಾಸ್ತಿ ನಗೋದಿಲ್ಲ. ಯಾಕೆ ಅಂದರೆ ಅವ್ರ ಜೀವನದಲ್ಲಿ ಅಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅವ್ರು ನೋಡ್ಬಿಟ್ಟಿರ್ತಾರೆ, ಅಂದರೆ ನಗುನೇ ಬರೋದಿಲ್ಲ. ಅಂದರೆ ನ್ಯಾಚುರಲ್ ಸ್ಮೈಲ್ ಯಾರಿಗೆ ಬರುತ್ತೆ ಹೇಳಿ, ಅವರ ಖುಷಿಯಾಗಿದ್ರೆ ಬರುತ್ತೆ. ಬಟ್ ಶನಿವಾರ ಹುಟ್ಟಿದವರಿಗೆ ಸ್ವಲ್ಪ ಜೀವನದಲ್ಲಿ ಹೆಚ್ಚು ಕಷ್ಟ ಕಾರ್ಪಣ್ಯಗಳಿರೋದ್ರಿಂದ ಸ್ವಲ್ಪ ಇದಾಗುತ್ತೆ. ಮತ್ತು ಇವರಿಗೆ ಒಂದು ಇಂಡಿಕೇಶನ್ಸ್ ಏನಂದರೆ, ಇವರು ಕಾಲ್ ಮೇಲೆ ಅಥವಾ ಬೆನ್ನ ಹಿಂದ್ಗಡೆ ಅಥವಾ ಎಡಭಾಗದಲ್ಲಿ, ದೇಹದ ಎಡಭಾಗದಲ್ಲಿ ಇವರಿಗೆ ಮಚ್ಚೆಗಳು ಕಾಣಿಸ್ಕೊಳ್ಳುವಂಥದ್ದು. ಮತ್ತು ಇವರು ಅಷ್ಟೊಂದು ಶನಿವಾರ ಹುಟ್ಟಿದವರ ವಿಚಾರದಲ್ಲಿ ಒಂದು ದೇಹಕಾಯ, ಅಂದರೆ ಏನಂದರೆ ಫಿಸಿಕಲ್ ಫೀಚರ್ಸ್ ಅಂತ ನೋಡಿದಾಗ ತುಂಬ ಎತ್ತರ ಇರೋದಿಲ್ಲ, ಸ್ವಲ್ಪ ಮೀಡಿಯಂ ಹೈಟ್ ಆಗಿರ್ತಾರೆ. ಮತ್ತು ಇವರು ಯಾವುದೇ ಬೇಗ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು, ಆ ಸ್ಟ್ರೆಸ್ಸಿಂದ ಇವ್ರಿಗೆ ಏನಾಗುತ್ತೆ ಅಂದರೆ ಬೇಗ ವಯಸ್ಸಾದವ್ರ ಥರ ಕಾಣಿಸುವಂಥದ್ದು. ಈ ರೀತಿ ಒಂದು ಶನಿವಾರ ಹುಟ್ಟಿದವರ ಒಂದು ಮುಖಚೈರ್ಯ ಆಗಿರ್ಬೋದು, ಅವರ ವಿಚಾರದಲ್ಲಿ ಈ ರೀತಿ ಇರುತ್ತೆ. ಗುರೂಜಿ, ಇನ್ನು ಅವರ ಒಂದು ಮೂಲ ಸ್ವಭಾವ, ಶನಿವಾರ ಹುಟ್ಟಿದಂಥವರ ಮೂಲ ಸ್ವಭಾವದ ಬಗ್ಗೆ ತಿಳಿಸ್ಕೊಟ್ರಿ. ಇವರು ಬಹುಮುಖ್ಯವಾಗಿ ಯಾವ ವಿಚಾರದಲ್ಲಿ ಪ್ರಾಮುಖ್ಯತೆಯನ್ನು ಕೊಡಬೇಕು, ಹಾಗೆ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ? ನೋಡಿ, ತುಂಬ ಒಳ್ಳೆಯ ಪ್ರಶ್ನೆ. ನೋಡಿ, ಶನಿವಾರ ಹುಟ್ಟಿದವರು ಶನಿ ಪ್ರಧಾನವಾಗಿರುವುದರಿಂದ ಮತ್ತು ಶನಿ ಕರ್ಮಕಾರಕ ಗ್ರಹ ಆಗಿರೋದ್ರಿಂದ ಇವರಿಗೆ ಪ್ರಾಧಾನ್ಯತೆ ಕೊಡುವಂಥದ್ದು ತುಂಬ ವಿಚಾರದ ಕರ್ಮದ ವಿಚಾರ. ಅಂದರೆ ಕರ್ಮ ಅಂದರೆ ಏನು, ದಿನನಿತ್ಯ ಜನಸಾಮಾನ್ಯರು ಅವರಿಗೆ ಬಂದಿರುವಂಥ ವಹಿಸಿರುವಂಥ ಕೆಲಸ ಕಾರ್ಯಗಳ ವಿಚಾರದಲ್ಲಿ. ಸೊ ಅದರ ಬಗ್ಗೆ ಇವರು ಸೀರಿಯಸ್ ಆಗಿ ತೊಗೊಂಡ್ರೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಇನ್ನೂ ಹೆಚ್ಚಾಗಿ ನೋಡಬೇಕಾದಾಗ ಇವರಿಗೆ ಶನಿವಾರ ಹುಟ್ಟಿದವರಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಚರ್ಮ ವ್ಯಾಧಿಗಳು ಜಾಸ್ತಿ ಇರುತ್ತೆ, ಮತ್ತು ಸ್ವಲ್ಪ ಬ್ಯಾಕ್ ಪೇನು, ಮಂಡಿ ನೋವು, ಸೊಂಟ ನೋವು ಇವರಿಗೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಹೆಚ್ಚು ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳಿರುತ್ತೆ. ಕೆಲವೊಂದ್ಸತಿ ತೀರಾ ಏನಾಗುತ್ತೆ ಅಂದರೆ, ಎಷ್ಟು ರಿಸ್ಕ್ ತಗೊಂಡು ಕೆಲಸ ಮಾಡ್ತಾರೆ ಅಷ್ಟು ಇವರಿಗೆ ಒಳ್ಳೆಯದಾಗುವಂಥದ್ದು. ಅದರಿಂದ ಮತ್ತು ಇವ್ರಿಗೆ ವೃತ್ತಿಯಲ್ಲಿ ದೊಡ್ಡ ದೊಡ್ಡ ಅಧಿಕಾರಿ ಆಗುವಂಥದ್ದು, ಮತ್ತು ದೊಡ್ಡ ಸ್ಥಾನಮಾನಗಳನ್ನು ಅನುಭವಿಸ್ತಾರೆ. ಅದಕ್ಕೆ ಪರಿಶ್ರಮಕ್ಕೆ ತಕ್ಕಂತೆ. ಓಕೆ ಗುರುಜಿ, ಕಾಲರ್ ಇದ್ದಾರೆ, ಒಬ್ರು ಕಾಲರ್ನ ಮಾತಾಡಿಸ್ಬಿಟ್ಟು ಮುಂದುವರಿಸ್ತಾ ಹೋಗೋಣ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಚಿತ್ರ, ಗುರುಜಿ ಹತ್ರ ಮಾತಾಡ್ಬೇಕು. ನಮಸ್ತೆ. ನಮಸ್ತೆ, ಗುರುಜಿ ಹತ್ರ ಮಾತಾಡ್ಬೇಕು. ಓಕೆ, ಮಾತಾಡಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್, ಹೇಳಿ. ಇದು 11/11/92 9 ಗಂಟೆ 7 ನಿಮಿಷ ಬೆಳಗ್ಗೆ. 11/11/92 9 ಗಂಟೆ 7 ನಿಮಿಷ ಬೆಳಗ್ಗೆ. ಉಜ್ವಲ, ತುಮಕೂರು ಜನ್ಮಸ್ಥಳ. ಓಕೆ. ಅವರು ಈಗಿರೋ ಕಂಪ್ನಿಗಿಂತ ಇನ್ನೂ ಒಳ್ಳೆ ಕಂಪ್ನಿ ಸಿಗುತ್ತಾ, ಮತ್ತೆ ಫಾರಿನ್ಗೆ ಹೋಗೋ ಯೋಗ ಏನಾದರೂ ಇದೆಯಾ ಗುರುಜಿ, ತಿಳಿಸ್ಕೊಡಿ. ಓಕೆ, ನೋಡ್ತಾ ಇದ್ದೀವಿ. ಸೊ ಇವ್ರದ್ದು ಜಾತಕ ಪ್ರಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ ಬುಧವಾರ ಹುಟ್ಟಿದ್ದು, ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಬರುತ್ತೆ. ಆಮೇಲೆ ಧನುರ್ ಲಗ್ನ, ದಶಮದಲ್ಲಿ ಗುರು ಇದೆ, ಒಳ್ಳೆ ಕೆಲಸನೇ ಇರುತ್ತೆ. ರಾಹು ದಶೆ, ಶುಕ್ರ ಅಂತರ್ದಶೆ ನಡೀತಾ ಇದೆ. ಬಟ್ ಈಗಿರೋದಕ್ಕಿಂತ ಒಳ್ಳೆ ಕೆಲಸ ಸಿಗುತ್ತೆ ಮೇಡಮ್, ಚೇಂಜ್ ಮಾಡ್ಬೋದು. ಇದು ಫಾರಿನ್ಗೆ ಹೋಗೋ ಯೋಗ ಆ ಥರದ್ದು ಏನಾದರೂ ಇದೆಯಾ? 9ನೇ ಮನೆ ಅಧಿಪತಿ ಬಂದು ಫಾರಿನ್, ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಹೇಳ್ತೀವಿ. 9ನೇ ಮನೆ ಅಧಿಪತಿ 11ರಲ್ಲಿದೆ, ರಾಹು ದಶೆ ನಡೀತಿದೆ.
ರಾಹು ಕೂಡ 12ನೇ ಮನೆಯಲ್ಲಿದ್ದಾರೆ. ಹ್ಮ್ ಫಾರಿನ್ ಹೋಗ್ಬೋದು, ತೊಂದರೆ ಇಲ್ಲ. ಅವರಿಗೆ ಅಪಾರ್ಚುನಿಟಿ ಸಿಕ್ಕರೆ 2025 ನಡೀತಿದೆ ಅಲ್ವಾ, 2031ವರೆಗೂ ಒಳ್ಳೆ ಯೋಗ ಇದೆ. ಫಾರಿನ್ಗೆ ಹೋಗ್ಬೋದಲ್ವಾ? ಫಾರಿನ್ಗೆ ಹೋಗ್ಬೋದು, ಫಾರಿನಲ್ಲಿ ಕೆಲಸ ಮಾಡ್ಬೋದು. ಮತ್ತು 12ನೇ ಅಧಿಪತಿ ಮಂಗಳ ಗ್ರಹ ಇವ್ರ ಜಾತಕದಲ್ಲಿ ಅಷ್ಟಮದಲ್ಲಿರೋದ್ರಿಂದ ಅವ್ರಿಗೇನಾದ್ರು ಫಾರಿನಲ್ಲಿ ಇಷ್ಟ ಆದರೆ ಫಾರಿನಲ್ಲಿ ಸೆಟ್ಲ್ ಆಗೋ ಯೋಗ ಕೂಡ ಚೆನ್ನಾಗಿದೆ. ಅಷ್ಟಮದಲ್ಲಿದ್ರೆ ಏನಾಗಲ್ವಾ ಗುರುಜಿ? ಉಚ್ಚ ಇರ್ಬೇಕಲ್ವಾ? ಅಂದರೆ ವ್ಯಯಾಧಿಪತಿ 12ನೇ ಮನೆ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ, ಅಂದರೆ ನಾವು ದುಸ್ಥಾನಾಧಿಪತಿ ದುಸ್ಥಾನದಲ್ಲಿದ್ದರೆ ಒಳ್ಳೆ ಫಲಗಳು ಕೊಡುತ್ತೆ ಅಂತ ಹೇಳ್ತೀವಿ. ಸೊ ನಾವು ಫಾರಿನಲ್ಲಿ ಇರಬೇಕು, ಫಾರಿನ್ಗೆ ಹೋಗ್ಬೇಕಂದ್ರೆ 9th ಲಾರ್ಡು 12th ಲಾರ್ಡು ಅಂತ ಹೇಳ್ತೀವಿ. 9ನೇ ಅಧಿಪತಿ 11ರಲ್ಲಿ ಇರೋದ್ರಿಂದ ಫಾರಿನ್ಗೆ ಹೋದರೆ ಒಳ್ಳೆಯದಾಗುತ್ತೆ. ಮತ್ತು ಫಾರಿನ್ ಸೆಟಲ್ಮೆಂಟಿಗೂ 12ನೇ ಅಧಿಪತಿ ಅಷ್ಟಮದಲ್ಲಿದ್ದರೆ ಚೆನ್ನಾಗಾಗುತ್ತೆ ಮೇಡಮ್. ಧನ್ಯವಾದ ಗುರುಜಿ. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ತುಮಕೂರಿನಿಂದ ಕರೆ ಮಾಡಿ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿ ಗುರೂಜಿಗಳ ಬಳಿ ಒಂದು ಪರಿಹಾರ ಕ್ರಮವನ್ನ ಕೂಡ ತಿಳಿದುಕೊಂಡಿದ್ದಾರೆ. ಗುರೂಜಿ, ನಾವು ಶನಿವಾರ ಹುಟ್ಟಿದಂಥವರು ಯಾವುದರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ವಹಿಸಬೇಕು ಅಂತ ಹೇಳಿ ನಾವು ನೋಡ್ತಾ ಇದ್ವಿ ಗುರೂಜಿ. ನೋಡಿ, ನಾವು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಕರ್ಮದ ವಿಚಾರದಲ್ಲಿ ಬರುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಜಾಸ್ತಿ ಇಟ್ಕೊಂಡು ಪ್ರಾಮುಖ್ಯತೆ ವಹಿಸಿದರೆ ಅವ್ರಿಗೆ ತುಂಬ ಶ್ರೇಯಸ್ಕರ ಆಗುತ್ತೆ. ಮತ್ತು ಹೆಚ್ಚಾಗಿ ಇವರಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬೇಗ ಕೂದಲು ಉದುರುವಂಥದ್ದು, ಚರ್ಮ ವ್ಯಾಧಿಗಳು ಜಾಸ್ತಿ ಇರುತ್ತೆ. ಮತ್ತು ಬ್ಯಾಕ್ ಪೇನು, ಮಂಡಿ ನೋವು, ಸೊಂಟ ನೋವು ಇವರಿಗೆ ಸ್ವಲ್ಪ ಕಾಣಿಸ್ಕೊಳ್ಳುವಂಥದ್ದು. ಹೆಚ್ಚಿನ ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳು ಜಾಸ್ತಿ. ಕೆಲವೊಂದು ಸತಿ ಇವರಿಗೆ ಯಾವ ಲೆವೆಲ್ಗೆ ಕಷ್ಟಪಡ್ತಾರೆ ಅಂದರೆ ಅಷ್ಟು ಕಷ್ಟಪಟ್ಟರೆ ಇವರಿಗೆ ಶ್ರೀಮಂತಿಕೆ ಒಲ್ದು ಬರುತ್ತೆ. ಮತ್ತು ಒಂದು ದೊಡ್ಡ ಅಧಿಕಾರಿ, ದೊಡ್ಡ ಸ್ಥಾನಮಾನಗಳು ಇವರು ತುಂಬ ಅನುಭವಿಸ್ತಾರೆ. ಮತ್ತು ಉದ್ಯೋಗದಲ್ಲಿ ನೋಡೋದಾದರೆ ವಿಶೇಷವಾಗಿ ಶನಿವಾರ ಹುಟ್ಟಿದವರು ಒಂದು ತಂತ್ರಜ್ಞರಾಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು. ಅದ್ರ ಜೊತೆನಲ್ಲಿ ಇವರು ಒಬ್ಬ ಒಳ್ಳೆ ರೈತರಾಗ್ಬೋದು. ಇವತ್ತು ನಾಳೆ ಎಲ್ಲರಿಗೂ ಅದೇ ಬೇಕಲ್ವಾ? ಎಲ್ಲರೂ ಏನಂದ್ರೆ ಆಧ್ಯಾತ್ಮಿಕ ಫೀಲ್ಡಲ್ಲಿ ಅಥವಾ ಒಂದು ಏನೇ ಇದ್ರೂ ಕೂಡ ಕ್ವಶನ್ ಕೇಳೋದಲ್ಲಿ ಏನು ಕೇಳ್ತಾರೆ ಅಂದರೆ ನಮ್ಮ ಮಕ್ಕಳು ಡಾಕ್ಟರ್ ಆಗ್ತಾರೋ ಇಂಜಿನಿಯರ್ ಆಗ್ತಾರೋ ಅಂತ. ಬಟ್ ಒಬ್ಬ ಒಳ್ಳೆ ರೈತ ಆದರೆ ದ ಫಾರ್ಮರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಅಂತ ಹೇಳ್ತೀವಿ. ಆಹಾರ ಮುಖ್ಯ ಭಾಗ. ಇವರು ಶನಿವಾರ ಹುಟ್ಟಿದವರು ಒಬ್ಬ ಪೂರ್ಣ ಪ್ರಮಾಣದಲ್ಲಿ ಪರ್ಫೆಕ್ಷನಿಸ್ಟ್ ಫಾರ್ಮರ್ ಆಗ್ಬೋದು. ಮತ್ತೆ ಲೌಕಿಕವಾಗಿ ಇನ್ನು ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದು ಶನಿವಾರ ಹುಟ್ಟಿದವರು ಈ ಕಬ್ಬಣ ಆಗಿರ್ಬೋದು, ಮತ್ತೆ ಸ್ಟೀಲ್ ಬಿಸ್ನೆಸ್ಸು ಮತ್ತೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಮತ್ತೆ ಈ ಬಿಲ್ಡಿಂಗ್ ಸಂಬಂಧಪಟ್ಟಂತ ವಸ್ತುಗಳು, ಈ ಸೆಂಟ್ರಿಂಗು ಮತ್ತೆ ಬಿಲ್ಡಿಂಗ್ ಸಂಬಂಧಪಟ್ಟಂತ ಸಾಮಾನುಗಳು ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಮತ್ತೆ ಇವರು ಕೋರ್ಟ್ ಅಲ್ಲಿ ಕೆಲಸ ಮಾಡ್ಬೋದು, ಸರ್ಕಾರ ಕೆಲಸಗಳು, ಮತ್ತೆ ಯೋಗ, ಆಧ್ಯಾತ್ಮ, ಧ್ಯಾನದ ವಿಚಾರದಲ್ಲಿ ಆ ವೃತ್ತಿಗಳಲ್ಲೂ ಕೂಡ ಪರಿಣಿತಿಯನ್ನು ಹೊಂದಬಹುದು. ಇದರಲ್ಲೂ ಕೂಡ ಯಶಸ್ಸು ಗಳಿಸ್ತಾರೆ. ಮತ್ತೆ ಸಾಮಾನ್ಯವಾಗಿ ಸ್ವಲ್ಪ ಆರ್ಟಿಸ್ಟ್ಗಳು, ಮತ್ತೆ ಎಡಿಟರು, ಕ್ಯಾಮ್ರಾಮ್ಯಾನು, ಈ ರೀತಿ ಶನಿವಾರ ಹುಟ್ಟಿದವರಿಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಅದಲ್ದಿರ ಕೆಲವೊಬ್ರು ತುಂಬಾ ಟೈಮ್ ಏನಂತಂದ್ರೆ ಕೆಲಸ ಮಾಡಿ ಸ್ವಲ್ಪ ಸೋಂಬೇರಿತನ ಇವರಿಗೆ ಸ್ವಲ್ಪ ಮುಳುವಾಗುವಂಥದ್ದು, ಈ ರೀತಿ ಅಂತ ಹೇಳ್ತೀವಿ. ಮತ್ತೆ ಶನಿವಾರ ಹುಟ್ಟಿದವರಿಗೆ ಒಂದು ಸಂಬಂಧಗಳ ಬಗ್ಗೆ ಬೆಲೆ ಕೊಡೋದು ತುಂಬಾ ಒಂದು ಆಸಕ್ತಿ ಇರುತ್ತೆ. ಅಂದ್ರೆ ಇವರು ತುಂಬಾ ನಿಷ್ಠತೆಯನ್ನು ಹೊಂದಿರ್ತಾರೆ. ಅಂದ್ರೆ ಒಂದು ರಿಲೇಶನ್ಶಿಪ್ಸ್ ಅಲ್ಲಿ ತುಂಬಾ ಪ್ರಖರವಾಗಿರ್ತಾರೆ. ಮತ್ತೆ ಯಾರನ್ನೋ ಸುಮ್ಮನೆ ಅಪನಂಬಿಕೆ ಮಾಡಿ ಮೋಸ ಮಾಡುವಂಥವ್ರು ಇವ್ರು ಅಲ್ವೇ ಅಲ್ಲ, ಇವ್ರ ಜಾಯಮಾನನೇ ಅಲ್ಲ. ಆದ್ರೆ ಇವ್ರ ಕೆಲಸದಲ್ಲಿ ಏನ್ ಮಾಡ್ತಾರೋ ಅದನ್ನ ಹೇಳ್ತಾರೆ, ಮತ್ತೆ ಏನ್ ಹೇಳ್ತಾರೋ ಅದನ್ನ ಮಾಡ್ತಾರೆ. ಅದ್ರ ಅರ್ಥ ಏನು ಅಂದ್ರೆ ಯಾವುದನ್ನು ಮಾತು ತಪ್ಪಿ ನಡ್ಕೊಳ್ಳಲ್ಲ. ಒಂದೇನಾದ್ರು ಮಾತು ಕೊಟ್ರೆ ಅದ್ರ ಮೂಲಕ ಕಾರ್ಯಮುಖಾಂತರವಾಗಿ ಮಾಡ್ತಾರೆ. ಅಥವಾ ಯಾವ್ದಾದ್ರು ಕಾರ್ಯ ಮಾಡೋದಿದ್ರೆ ಅದನ್ನ ಮುಂಚೆನೆ ಹೇಳ್ತಾರೆ, ಈ ರೀತಿ ಮಾಡ್ತೀವಿ ಅಂತ. ಅಂದ್ರೆ ಅದ್ರ ಅರ್ಥ ಏನಂದ್ರೆ ತುಂಬಾ ನಂಬಿಕಸ್ಥ, ಒಳ್ಳೆ ಕೆಲಸಗಾರರಾಗಿರ್ತಾರೆ. ಯಾವುದೇ ಕೆಲಸದಲ್ಲಿ ನೈಪುಣ್ಯತೆ ಮತ್ತು ಪರ್ಫೆಕ್ಷನ್ ಹೊಂದಿರ್ತಾರೆ. ಅಂದ್ರೆ ಸ್ಕಿಲ್ಸ್ ಅಂತ ಹೇಳ್ತೀವಲ್ವಾ. ಸೊ ಶನಿವಾರ ಹುಟ್ಟಿದವರಿಗೆ ಆ ಸ್ಕಿಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅರ್ಧಂಬರ್ಧ ಮಾಡಕ್ ಇಷ್ಟಪಡಲ್ಲ, ಅದನ್ನ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸುವಂತವ್ರು. ಮತ್ತೆ ಶನಿವಾರ ಹುಟ್ಟಿದವರು ಕೂಡ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗ್ತಾರಮ್ಮ. ಗುರುಜಿ, ಯಾವ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇವರು ಇರಬೇಕು ಅಂತ ಹೇಳಿ? ನೋಡಿ, ಇವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತಂದ್ರೆ ಪ್ರತಿಯೊಂದು ಶನಿವಾರ ಹುಟ್ಟಿದವರು ಯಾರನ್ನು ಅತಿಯಾಗಿ ನಂಬಬಾರ್ದು. ಸೊ ಅತಿಯಾಗಿ ನಂಬಿದಾಗ ಏನಾಗುತ್ತೆ ಅಂದರೆ ಹೇಳ್ತಾರಲ್ಲ, ನಂಬಿ ಮೋಸ ಹೋಗೋದು ಜಾಸ್ತಿ ಅಂತ. ಆಮೇಲೆ ತುಂಬ ಬೇಗ ನಂಬಬಾರ್ದು. ಮತ್ತು ಹೆಚ್ಚಾಗಿ ಸ್ವಲ್ಪ ಕಷ್ಟ, ಶ್ರಮ ಅಂತ ಇವರು ಯಾವುದನ್ನೇ ಮುಂದೂಡಬಾರ್ದು. ಆ ವಿಚಾರದಲ್ಲಿ ಕಷ್ಟನೇ ಫಸ್ಟ್ ಬರಲಿ, ಅದ್ರ ವಿಚಾರವಾಗಿ ಸುಖ ಆಮೇಲೆ ಬರಲಿ ಅಂತ ಫಸ್ಟ್ ಕಷ್ಟಪಟ್ಬಿಟ್ರೆ ಇವ್ರಿಗೆ ತುಂಬ ಒಳ್ಳೇದಾಗುತ್ತೆ. ಓಕೆ ಗುರುಜಿ, ಯಾವ ದೇವರನ್ನ ಬಹುಮುಖ್ಯವಾಗಿ ಇವರು ಆರಾಧನೆ ಮಾಡಬೇಕು ಅಂತ? ನೋಡಿ, ಶನಿವಾರ ಹುಟ್ಟಿದವರು ವಿಶೇಷವಾಗಿ ಪ್ರತಿ ಶನಿವಾರ
ಅವರು ರಾಶ್ಯಾಧಿಪತಿ, ಲಗ್ನಾಧಿಪತಿ ಅಥವಾ ವಾರಾಧಿಪತಿ ಶನೇಶ್ವರ ಗ್ರಹನೇ ಆಗಿರೋದ್ರಿಂದ ಶನೇಶ್ವರ ಸ್ವಾಮಿಯ ಆರಾಧನೆ ತುಂಬ ಒಳ್ಳೆಯದು. ಇದನ್ನು ಮಾಡುವಂಥದ್ದು. ಮತ್ತು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಹನುಮಾನ್ ಚಾಲಿಸ ಹೇಳುವಂಥದ್ದು. ಯಾಕಂದರೆ ಹನುಮಾನ್ ದೇವರಿಗೆ ನಾವು ಏನು ಹೋಲಿಸಿದ್ವಿ, ಆಂಜನೇಯ ಸ್ವಾಮಿ ಅಂದರೆ ಎನರ್ಜಿ ಅಂತ ಹೇಳ್ತೀವಿ. ಎನರ್ಜಿ ಅಂದರೆ ಸ್ಪೀಡು, ಅಂದರೆ ಇದು ಅಂತ. ಯಾಕಂದರೆ ಶನೇಶ್ವರರು ಸ್ವಲ್ಪ ನಿಧಾನ ಗ್ರಹ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಲೈಫಲ್ಲಿ ಸ್ಪೀಡ್ ಸಿಗಲಿ ಮತ್ತು ಒಂದು ಗುರಿ ಇರಲಿ ಅಂತ ಹನುಮಾನ್ ಚಾಲಿಸ ಹೇಳೋದು ಒಳ್ಳೆಯದು. ಮತ್ತು ಶನೇಶ್ವರ ಸ್ವಾಮಿಗೆ ಸ್ವಲ್ಪ ತಿಲಾಭಿಷೇಕ ಮಾಡಿಸುವಂಥದ್ದು, ತಿಲ ಅರ್ಪಣೆ ಮಾಡುವಂಥದ್ದು, ಮತ್ತು ಕೈಲಾದವರಿಗೆ ಸಹಾಯ ಮಾಡುವಂಥದ್ದು, ವಿಶೇಷವಾಗಿ ವಿಶೇಷ ಚೇತನರಿಗೆ, ವೃದ್ಧರಿಗೆ ಅಥವಾ ರುದ್ರಾಶ್ರಮದಲ್ಲಿ ಒಂದು ಸಹಾಯ ಮಾಡುವಂಥದ್ದು ಇವರಿಗೆ ಪುಣ್ಯ ಕಾರ್ಯ ಲಭಿಸುತ್ತೆ. ಮತ್ತು ಪ್ರತಿ ಶನಿವಾರ ಯಾವುದೇ ಒಂದು ರುದ್ರಾಶ್ರಮಕ್ಕೆ ಹೋಗಿ ಅಲ್ಲಿ ಕಷ್ಟದಲ್ಲಿರೋರಿಗೆ ವಿಶೇಷವಾಗಿ ಒಂದು ಸಹಾಯ ಮಾಡುವಂಥದ್ದು, ಒಂದೇನೋ ಊಟ ಕೊಡಿಸುವಂಥದ್ದು, ಬಟ್ಟೆ ಕೊಡಿಸುವಂಥದ್ದು. ಮತ್ತು 4th ಕ್ಲಾಸ್ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ಅಂದರೆ ಈ ರೈಲ್ವೆನಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಟ್ರ್ಯಾಕಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಈ ಬಿಲ್ಡಿಂಗ್ ಕೆಲಸಗಳೆಲ್ಲ ಮಾಡ್ತಾ ಇರ್ತಾರೆ, ಅವ್ರಿಗೊಂದು ಊಟ ಬಟ್ಟೆ. ಈಗ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಎಷ್ಟೋ ಜನ ಬಟ್ಟೆ ಕೊಡೋದ್ರೆ ಅವರು ಯೂಸ್ ಮಾಡಿರೋ ಬಟ್ಟೆ ಕೊಟ್ಬಿಡ್ತಾರೆ. ಅದರಿಂದ ನೆಗೆಟಿವ್ ಕರ್ಮ ಬರುತ್ತೆ. ಬಟ್ಟೆಯನ್ನ ದಾನವಾಗಿ ಕೊಟ್ರೆ ಹೊಸ ಬಟ್ಟೆನ ಕೊಡಿಸ್ಬೇಕು. ಆ ರೀತಿ ಮಾಡೋದು ಇವರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಓಕೆ ಗುರುಜಿ, ನಮಗೆ ವಾಟ್ಸಪ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ, ತಗೊಂಡ್ಬಿಡೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ. ಮಂಜುನಾಥ್ ಅಂತ. ಹುಟ್ಟಿರುವಂತಹ ಜನ್ಮ ದಿನಾಂಕ 15/6/92. ಓಕೆ. ಜನ್ಮ ಸಮಯ ಬಂದು 3:36. ಓಕೆ. ಮಧ್ಯಾಹ್ನ? ಹೌದು. ಓಕೆ. ಸ್ಥಳ ಬಂದು ಹುಬ್ಳಿ. ಗುರುಜಿ, ಇವ್ರು ಕೇಳ್ತಾ ಇರೋಂತಹ ಪ್ರಶ್ನೆ, ಬಿಸ್ನೆಸ್ ಗ್ರೋತ್ ಮತ್ತೆ ಎಕ್ಸ್ಪ್ಯಾನ್ಷನ್ ಆಫ್ ಬಿಸ್ನೆಸ್ ಇಸ್ ಇಟ್ ಗುಡ್ ಟೈಮ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನನಗೆ ನನ್ನ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕಂತಿದ್ದೀನಿ, ನನಗೆ ಇದು ಒಳ್ಳೆ ಸಮಯನಾ ಅಂತ ಕೇಳ್ತಾ ಇದ್ದಾರೆ. ಓಕೆ. ಪ್ರಶ್ನೆ ಕಳಿಸಿದ ವಿಚಾರದಲ್ಲಿ ಹುಟ್ಟಿರುವಂಥದ್ದು ಸೋಮವಾರ, ಮೂಲ ನಕ್ಷತ್ರ, ಧನುರ್ ರಾಶಿ. ಸೊ ಇಲ್ಲೇನಾಗುತ್ತೆ ಅಂದರೆ ತುಲಾ ಲಗ್ನದ ಜಾತಕ. ಇಲ್ಲಿ ಏನು ಇವರ ಜಾತಕದ ಅನುಸಾರವಾಗಿ ದಶಮಾಧಿಪತಿ ಬಿಸ್ನೆಸ್ಗೆ ಒಳ್ಳೆಯ ಒಂದು ಟೈಮ್ ಅಂತ ಹೇಳ್ತೀವಿ. ಒಂದು 10th ಲಾರ್ಡ್ ಚೆನ್ನಾಗಿರಬೇಕು ಅಂತ. ನಡೀತಾ ಇರುವಂಥ ಸಮಯದಲ್ಲಿ ಚಂದ್ರ ಮಹಾದಶೆ, ರಾಹು ಅಂತರ್ದಶೆ ನಡೀತಾ ಇದೆ. ಚಂದ್ರ ಇವ್ರ ಜಾತಕದಲ್ಲಿ ತೃತೀಯ ಸ್ಥಾನದಲ್ಲಿದ್ದಾರೆ. ಸೊ ಬಿಸ್ನೆಸ್ನ ಮಾಡ್ಬೋದು, ಬಟ್ ಎಕ್ಸ್ಪ್ಯಾನ್ಷನ್ ಸ್ವಲ್ಪ ನಿಧಾನಿಸಿದ್ರೆ ಒಳ್ಳೆಯದು. ಯಾಕಂದರೆ ರಾಹು ದಶೆ, ರಾಹು ಭುಕ್ತಿಗಳಲ್ಲಿ ಏನಾಗುತ್ತೆ, ಯಾವುದೇ ಬಿಸ್ನೆಸ್ ಮಾಡಲಿ ಏನೇ ಇದಿರಲಿ ಅದಕ್ಕೆ ಸ್ವಲ್ಪ ನಾವು ಇನ್ವೆಸ್ಟ್ಮೆಂಟ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಬಟ್ ಓಕೆ, ತೊಂದರೆ ಇಲ್ಲ, ಬಿಸ್ನೆಸ್ ವಿಚಾರದಲ್ಲಿ ಮಾಡ್ಬೋದು, ಸಮಸ್ಯೆ ಇಲ್ಲ. ಈ ಒಂದು ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಸ್ವಲ್ಪ ನಿಧಾನ ಇರಲಿ. ಒಂದು ಮುಂದಿನ ವರ್ಷ ಜನವರಿ 14ನೇ ತಾರೀಕು ನಂತರ ಬೇಕಾದ್ರೆ ಇವರು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು, ಅಂದ್ರೆ ಮುಂದಿನ ವರ್ಷ ಇವರಿಗೆ ಚೆನ್ನಾಗಿ ಆಗುತ್ತೆ. ಮತ್ತೆ ಜಾತಕದಲ್ಲಿ ಚಂದ್ರದಶೆ ನಡೀತಾ ಇರೋದ್ರಿಂದ ಚಂದ್ರ ದಶಮಾಧಿಪತಿಗೆ ತೃತೀಯ ಸ್ಥಾನದಲ್ಲಿ ಒಳ್ಳೆ ರಿಸಲ್ಟ್ಸ್ನ ಕೊಡ್ತಾರೆ. ಆದರೆ ಇವರಿಗೆ ಸ್ವಲ್ಪ ಮನೆ ಕಡೆ ಜವಾಬ್ದಾರಿ ಇದೆಲ್ಲ ತುಂಬ ಇರುತ್ತೆ. ಓಕೆ. ಸೊ ನಮಗೆ ಪ್ರಶ್ನೆಯನ್ನ ಕಳಿಸಿರ್ತಕ್ಕಂಥ ಮಂಜುನಾಥ್ ಅವರು ಏನು ಒಂದು ನಿಮ್ಮ ಒಂದು ಬಿಸ್ನೆಸ್ ವಿಚಾರದ ಬಗ್ಗೆ ಕೇಳಿದ್ರೆ ಆ ಬಗ್ಗೆ ಗುರೂಜಿಗಳು ಸಹ ಎಲ್ಲದನ್ನ ಹೇಳ್ತಾ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ನ ಯಾವಾಗ ಮಾಡಬೇಕು ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮಾಡ್ಕೊಳ್ಳಿ, ಆದಷ್ಟು ಬೇಗ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ, ನಾವು ಶನಿವಾರ ಹುಟ್ಟಿದಂಥವರ ಏನು ಒಂದು ಗುಣ ಸ್ವಭಾವ, ನೇಚರ್ಗಳು ಹೇಗಿರುತ್ತೆ ಅಂತ ಹೇಳಿ ಪ್ರತಿಯೊಂದು ತಿಳ್ಕೊಂಡ್ವಿ. ಇನ್ನೂ ಮುಖ್ಯವಾದಂತಹ ವಿಚಾರಗಳು, ಶನಿವಾರ ಹುಟ್ಟಿದವ್ರ ಬಗ್ಗೆ ತಿಳ್ಕೊಬೇಕಾಗಿರೋಂಥ ವಿಚಾರಗಳು ಅಥವಾ ಅಂಶಗಳು ಏನಾದರೂ ಇದೆಯಾ? ಅವು ಯಾವ್ಯಾವುದು? ನೋಡಿ, ಇನ್ನೂ ಹೆಚ್ಚಿನ ಅಂಶಗಳು ಅಂತಂದಾಗ ಶನಿವಾರ ಹುಟ್ಟಿದವರಿಗೆ ಒಂದು ಒಳ್ಳೆ ದಿಕ್ಕು, ಒಳ್ಳೆ ಕಲರ್ ಅಂತ ನೋಡ್ತೀವಿ. ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಪ್ರತಿ ಒಂದು ಶನಿವಾರ ಹುಟ್ಟಿದವರಿಗೆ ನಾವು ಅವಾಗಲೇ ಹೇಳಿದ್ವಿ ಯಾವ ದೇವ್ರನ್ನ ಪೂಜೆ ಮಾಡಬೇಕು ಏನು ಅಂತ. ಸೊ ಇನ್ನು ಒಳ್ಳೆ ನಂಬರ್ ಅಂತ ಇವ್ರಿಗೆ ತಗೊಂಡಾಗ 6 ನಂಬರ್ ಇಸ್ ವೆರಿ ಗುಡ್ ಅಂತ ಹೇಳ್ತೀವಿ. ಅಂದ್ರೆ ಇವರಿಗೆ ತುಂಬಾ ಅನುಕೂಲತೆಗಳು ಜಾಸ್ತಿ ಆಗುತ್ತೆ ಲೈಫಲ್ಲಿ. ಎಲ್ಲಾನು ಒಂದು ಅನುಕೂಲತೆ, ಕಂಫರ್ಟ್ಸು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಶನಿವಾರ ಹುಟ್ಟಿದವರಿಗೆ 8 ಶನಿಯ ಸಂಖ್ಯೆ ಆಗಿರೋದ್ರಿಂದ ಅವ್ರಿಗೆ ಅವರೇಜ್ ಆಗುತ್ತೆ. ಆದ್ರೆ 5 ನಂಬರ್ ಕೂಡ ಒಳ್ಳೆ ಯೋಗ ಅಂತ ಅಂದ್ಕೊಡುತ್ತೆ. ಯಾಕಂದ್ರೆ ಬುಧ, ಶನಿಯ ಮಿತ್ರ ಬುಧ ಮತ್ತೆ ಶುಕ್ರ ಅಂತ ಹೇಳ್ತೀವಿ. ಸೊ ಬುಧನ ಸಂಖ್ಯೆ 5 ಮತ್ತೆ ಶುಕ್ರನ ಸಂಖ್ಯೆ 6. ಈ ಸಂಖ್ಯೆಯನ್ನ ಅವರು ತುಂಬಾ ಹೆಚ್ಚಾಗಿ ಬಳಸಿದ್ರೆ ಒಳ್ಳೆಯದು. ಶನಿವಾರ ಹುಟ್ಟಿದವರು ಮೊಬೈಲ್ ನಂಬರ್ ಆಗಿರ್ಬೋದು, ವೆಹಿಕಲ್ ನಂಬರ್ ಆಗಿರ್ಬೋದು, ಅವ್ರೊಂದು ಫ್ಲಾಟ್ ತಗೊಂತಾರೆ ಅಥವಾ ಒಂದು ಫ್ಲಾಟ್ ಅಂದ್ರೆ ಇರುವಂತ ಇದು ಜಾಗದಲ್ಲಿ ಅದು ತಗೊಳ್ಳೋದು ಒಳ್ಳೆಯದು. ಮತ್ತೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಕೆಂಪು ಬಣ್ಣವನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಮತ್ತೆ 9 ಸಂಖ್ಯೆ, ಯಾಕಂದ್ರೆ ಶನಿವಾರ ಹುಟ್ಟಿದವರಿಗೆ 9 ಅಂದ್ರೆ ಮಂಗಳ, ಸ್ವಲ್ಪ ಇದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಮತ್ತೆ ಶುಭ ದಿಕ್ಕುಗಳಂತ ಬಂದಾಗ ಪಶ್ಚಿಮ ದಿಕ್ಕು, ಎಷ್ಟೋ ಜನ ಹೆದರ್ತಾರಲ್ವಾ, ಪಶ್ಚಿಮ ದಕ್ಷಿಣ ಅಂತಂದ್ರೆ ಭಯ ಪಟ್ಕೊಂಡ್ಬಿಡ್ತಾರೆ. ಬಟ್ ಆದ್ರೆ ಪಶ್ಚಿಮ ದಕ್ಷಿಣ ಇವರಿಗೆ ತುಂಬಾ ಶ್ರೇಯಸ್ಕರವಾಗಿರುವಂತದ್ದು. ಆದ್ರೆ ಉತ್ತರ ಪೂರ್ವ ಇವರಿಗೆ ಅಸಾಮಾನ್ಯವಾಗಿರುತ್ತೆ. ಆದ್ರೆ ಇವ್ರೇನಾದ್ರು ಚೂಸ್ ಮಾಡ್ಕೋಬೇಕಂದ್ರೆ ಅವರ ಜಾತಕ, ದಶಾಭುಕ್ತಿಗಳು, ರಾಶಿ, ನಕ್ಷತ್ರ ಇದಲ್ದಿರ ಶನಿವಾರ ಡಿಫಾಲ್ಟ್ ಹುಟ್ಟಿದವರಿಗೆ ಪಶ್ಚಿಮ ಮತ್ತು ದಕ್ಷಿಣ ಒಳ್ಳೇದಾಗುತ್ತೆ. ಗುರುಜಿ, ಇನ್ನು ಒಳ್ಳೆ ಕಲರು, ಒಳ್ಳೆ ಸಮಯ ಅಂದ್ರೆ ಯಾವುದು ಗುರುಜಿ?
ನೋಡಿ ತುಂಬ ಒಳ್ಳೆಯದು ಅಂತಂದರೆ ಒಳ್ಳೆ ಸಮಯ ಇವರಿಗೆ ಏನೇ ಒಂದು ಕೆಲಸ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಒಂದು ಶುಕ್ರವಾರ ತುಂಬ ಶುಭವಾಗಿರುತ್ತೆ ಮತ್ತು ಬುಧವಾರಗಳಲ್ಲಿ ತುಂಬ ಶುಭವಾಗಿರುತ್ತೆ. ಮತ್ತು ಒಳ್ಳೆ ಕಲರ್ ಅಂತ ತಾವು ಕೇಳಿದ್ರಿ, ಇವರಿಗೆ ಬ್ಲೂ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು. ಗ್ರೀನ್ ತುಂಬ ಶ್ರೇಯಸ್ಕರ, ಒಳ್ಳೆ ಲಕ್ಕನ್ನ ತಂದುಕೊಡುತ್ತೆ. ಬ್ಲೂ ಕಲರು ತುಂಬ ಚೆನ್ನಾಗಾಗುತ್ತೆ. ಬ್ಲ್ಯಾಕ್ ಕಲರ್ ಹಾಕ್ಬೋದು, ಆದರೆ ಶನಿವಾರ ಹುಟ್ಟಿದವರು ಶನಿವಾರ ದಿನ ಬ್ಲ್ಯಾಕ್ ಕಲರ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದರೆ ಸ್ವಲ್ಪ ಬ್ಲ್ಯಾಕ್ ನೆಗೆಟಿವಿಟಿ ಅಂತ ಹೇಳ್ತೀವಿ. ಉಳಿದಿರೋ ದಿನದಲ್ಲಿ ಹಾಕ್ಬೋದು. ಮತ್ತು ಶನಿವಾರ ಹುಟ್ಟಿದವರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಹೆಚ್ಚಿನ ಸ್ಟ್ರೆಸ್ಸನ್ನು ತಗೋಬಾರ್ದು. ಸಮಾಧಾನವಾಗಿ ಸ್ವಲ್ಪ ಕೆಲಸ ಮಾಡಿ, ಪರಿಶ್ರಮ ಪಡಿ. ವಿಶೇಷ ಸೂಚನೆ ಏನಂದರೆ ಯಾವುದೇ ಕೆಲಸಗಳನ್ನು ಮುಂದೂಡಬೇಡಿ. ಡೋಂಟ್ ಪೋಸ್ಟ್ಪಾನ್ ಎನಿ ವರ್ಕ್ಸ್ ಅಂತ ಹೇಳ್ತೀವಿ ಶನಿವಾರ ಹುಟ್ಟಿದವರಿಗೆ. ಆದಷ್ಟು ಅವತ್ತಿನ ಕೆಲಸ ಅವತ್ತೇ ಮುಗಿಸುವಂಥದ್ದು ತುಂಬ ಒಳ್ಳೆಯದು. ಇದರಿಂದ ಒಳ್ಳೆ ಯಶಸ್ಸು ಸಿಗುತ್ತೆ. ವಿಶೇಷವಾಗಿ ಶನಿವಾರ ಹುಟ್ಟಿದವರಿಗೆ ಸೇವಾ ಮನೋಭಾವನೆ ಜಾಸ್ತಿ ಇರುವಂಥದ್ದು. ಯಾಕಂದರೆ ಶನಿವಾರ ಹುಟ್ಟಿದವರು ನಂಬರ್ 8 ಆಗಿರೋದ್ರಿಂದ ತುಂಬ ಕಷ್ಟಪಟ್ಟು ಬಂದಿರೋದ್ರಿಂದ ಅವ್ರಿಗೆ ಸೇವಾ ಮನೋಭಾವನೆ ಚೆನ್ನಾಗಿರುತ್ತೆ. ಯಾವುದೇ ರೀತಿ ತಪ್ಪಿಸ್ಕೊಳ್ಳಬೇಡಿ. ಅಷ್ಟೊಂದು ಕರ್ಮ, ಯಾಕಂದರೆ ಈಗ ಬಂದಿರುವಂಥ ಕೆಲಸ ಕಾರ್ಯಗಳನ್ನು ಕಷ್ಟಪಟ್ಟರೆ ನಿಮ್ಮ ಕರ್ಮ ಕಳೆದು ಒಳ್ಳೇದಾಗುವಂಥದ್ದು. ಈ ರೀತಿ ಒಂದು ಶುಭ ವರ್ಣ ಆಗಿರ್ಬೋದು ಮತ್ತು ಶುಭ ದಿಕ್ಕುಗಳು, ಅದ್ರ ಜೊತೆ ಈ ರೀತಿ ಶನಿವಾರದ ಒಂದು ಹೆಚ್ಚು ವಿವರವಾಗಿ ನಾವು ಹೇಳ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಶನಿವಾರ ಹುಟ್ಟಿದಂಥವರ ನೇಚರ್ ಹೇಗಿರುತ್ತೆ, ಯಾವುದರಲ್ಲಿ ಪ್ರಾಮುಖ್ಯತೆಯನ್ನು ಕೊಡಬೇಕು, ಒಳ್ಳೆ ಕಲರ್, ಒಳ್ಳೆ ದಿಕ್ಕು, ಹೀಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಾವು ನಮ್ಮ ಎಂದಿನ ಸಂಚಿಕೆಯಂತೆ ಒಂದು ಹಿಂದೂ ಧರ್ಮದಲ್ಲಿ ಶಾಸ್ತ್ರಗಳ ಪ್ರಕಾರ ಇರ್ತಕ್ಕಂಥ ಅನೇಕ ವಿಚಾರಗಳ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಅದ್ರ ಬಗ್ಗೆನೂ ಸಹ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ತಗೋತಾ ಇದ್ದೀವಿ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ನಮ್ಮ ಸಂಸ್ಕೃತಿಯ ಪ್ರತೀಕ ಸೀರೆ. ಸೀರೆ ಎಂದರೆ ಕೇವಲ ಉಡುಗೆಯಲ್ಲ, ಅದು ಒಂದು ಕಲೆ. ಸೀರೆಯ ಸೊಬಗು, ಹೊಸ ವಿನ್ಯಾಸಗಳು ಮಂಗಳ ಸಿಲ್ಕ್ ಸೀರೆ ಮನೆಯಲ್ಲಿ. ಮದುವೆ ಮತ್ತು ಇತರ ಶುಭ ಸಮಾರಂಭಗಳಿಗೆ ಕಾಂಚೀಪುರಂ, ಜಾರ್ಜೆಟ್, ಸಾಫ್ಟ್ ಸಿಲ್ಕ್, ಮೈಸೂರ್ ಸಿಲ್ಕ್, ಅನೇಕ ರೀತಿಯ ಡಿಸೈನರ್ ಸೀರೆಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಮಂಗಳ ಸಿಲ್ಕ್ ಸೀರೆ ಮನೆಯಲ್ಲಿ ನೇಕಾರರಿಂದ ನೇರ ಮಾರಾಟವಾಗುವ ಸೀರೆಗಳನ್ನು ಆನ್ಲೈನ್ ಮೂಲಕವೂ ಖರೀದಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೆಳಕಾಣಿಸಿದ ಸಂಖ್ಯೆಗೆ ಕರೆ ಮಾಡಿ. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್ ಅತಿ ಕಡಿಮೆ ದರದಲ್ಲಿ ಟಿವಿ, ಸ್ಪೀಕರ್ಸ್, ಇನ್ಫ್ರಾರೆಡ್ ಕುಕ್ಟಾಪ್, ವಾಷಿಂಗ್ ಮಷೀನ್, ಇನ್ಸ್ಟಂಟ್ ಗೀಸರ್, ಪ್ರೆಷರ್ ವಾಷರ್, ಓಪನ್ ವೆಲ್ ಪಂಪ್, ಎಲ್ಪಿಜಿ ಸ್ಟವ್, ಏರ್ ಕೂಲರ್, ಜನರೇಟರ್ಗಳು ದೊರೆಯುತ್ತದೆ. ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳಿಗೆ ಈ ಕೂಡಲೇ ಭೇಟಿ ನೀಡಿ. ತುಮಕೂರಿನಲ್ಲೇ 4 ಶಾಖೆಗಳು: ಚಿಕ್ಪೇಟೆ, ಕಾಲ್ಟ್ಯಾಕ್ಸ್ ಸರ್ಕಲ್, ಭದ್ರಮಾ ಸರ್ಕಲ್, ಸರಸ್ವತಿಪುರಂ ಮೇನ್ ರೋಡ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್. ವೆಲ್ಕಮ್ ಬ್ಯಾಕ್. ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಪ್ರತಿಯೊಂದು ಸಂಚಿಕೆಯಲ್ಲೂ ನಮ್ಮ ಹಿಂದೂ ಧರ್ಮ, ಆಚಾರ ವಿಚಾರ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ಗುರೂಜಿಯವರು ಸಹ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಗುರೂಜಿ ತುಂಬಾ ವಿಶೇಷವಾಗಿ ಹುಣ್ಣಿಮೆ ಅಂತ ಹೇಳಿ ತಗೊಂಡ್ರೆ ಹುಣ್ಣಿಮೆಗೆ ಏನ್ ವಿಶೇಷತೆ ಇರುತ್ತೆ, ಮತ್ತೆ ಆಷಾಢ ಹಾಗೂ ಶ್ರಾವಣದ ಹುಣ್ಣಿಮೆಗಳ ಒಂದು ವಿಶೇಷತೆಯನ್ನ ತಿಳಿಸ್ಕೊಡಿ. ಆಷಾಢ ಹುಣ್ಣಿಮೆ ಹೇಗಿರುತ್ತೆ, ಶ್ರಾವಣದ ಹುಣ್ಣಿಮೆ ಯಾವ ರೀತಿಯಾಗಿರುತ್ತೆ, ಸೊ ಇದರ ಬಗ್ಗೆ ಅಂದ್ರೆ ಇದರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು, ಆ ಮಧ್ಯಭಾಗದಲ್ಲಿ ನಾವು ಮಾಡುವಂತಹ ಆಚರಣೆಗಳು ಯಾವ ರೀತಿಯಾಗಿರುತ್ತೆ? ನೋಡಿ, ತುಂಬ ವಿಶೇಷವಾಗಿ ನಾವು ಹುಣ್ಣಿಮೆ ಆಧಾರಿತವಾಗಿ ನೋಡೋದಾದರೆ ಪ್ರತಿಯೊಂದು ವಿಚಾರದಲ್ಲಿ ನಾವೇನು ಹೇಳ್ತಿದ್ದೀವಿ, ಜನರಲ್ ಆಗಿ ಒಂದು ಹೆಸರು ಆಧಾರಿತವಾಗಿ ಬರುವಂಥದ್ದು. ಆಷಾಢ ಆಗಿರ್ಬೋದು ಮತ್ತು ಶ್ರಾವಣ ಆಗಿರ್ಬೋದು, ಆ ಹೆಸರೇ ಹೇಳ್ದಂಗೆ ಆ ಮಾಸಗಳ ಹೆಸರೇ ಬಂದಿರೋದು ಹುಣ್ಣಿಮೆಯಿಂದ. ಅಂದರೆ ಯಾವತ್ತು ಆ ಒಂದು ಶ್ರಾವಣ ಮಾಸಕ್ಕೆ ಹೇಗೆ ಹೇಳ್ತೀವಿ ಅಂತಂದರೆ ಶ್ರವಣ ನಕ್ಷತ್ರದ ಹುಣ್ಣಿಮೆ ಆಗಿರೋದ್ರಿಂದ ನಾವು ಶ್ರಾವಣ ಮಾಸ ಅಂತ ಹೇಳ್ತೀವಿ. ಆಷಾಢ ಮಾಸದಲ್ಲಿ ಪೂರ್ವಾಷಾಢ ಅಥವಾ ಉತ್ತರಾಷಾಢದಲ್ಲಿ ಹುಣ್ಣಿಮೆ ಆದಾಗ ಆಷಾಢ ಮಾಸ ಅಂತ ಹೇಳ್ತೀವಿ. ಸೊ ಇದು ತುಂಬ ವಿಶೇಷವಾಗಿರುವಂಥದ್ದು. ತಾವು ಪ್ರಶ್ನೆ ಕೇಳಿದ ಹಾಗೆ ಹುಣ್ಣಿಮೆ ಆಧಾರಿತವಾಗಿ ಆಷಾಢದಲ್ಲಾಗಿರ್ಬೋದು, ಶ್ರಾವಣದ ಹುಣ್ಣಿಮೆಗಳಲ್ಲಿ ನೋಡೋದಾದ್ರೆ ಬಹುಮುಖ್ಯವಾಗಿ ಶ್ರಾವಣ ಮಾಸದ ಒಂದು ಏನು ತುಂಬಾ ಒಂದು ವಿಶೇಷ ಅಂತಂದ್ರೆ ಮೊನ್ನೆನೆ ಹುಣ್ಣಿಮೆ ಮುಗೀತಲ್ಲ, ಶ್ರಾವಣ ಮಾಸದ ಹುಣ್ಣಿಮೆ. ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ಹೆಚ್ಚು ಅನುಕೂಲತೆಯಿಂದ ತಿಳಿಸ್ಕೊಟ್ರೆ ಒಳ್ಳೇದಾಗುತ್ತೆ. ಸೊ ಶ್ರಾವಣ ಮಾಸದಲ್ಲಿ ನಾವೇನಂತ ಹೇಳ್ತೀವಿ, ಶೈವರು ಮತ್ತು ವೈಷ್ಣವರು
ತುಂಬ ಪವಿತ್ರ ಮಾಸ ಅಂತ ಪರಿಗಣಿಸ್ತಾರೆ. ಮತ್ತು ಶ್ರಾವಣ ಮಾಸದ ಒಂದು ಪ್ರತ್ಯೇಕತೆನೇ ಇದೆ ಶ್ರಾವಣ ಹುಣ್ಣಿಮೆಗೆ. ಸೊ ಶ್ರಾವಣ ಮಾಸದಲ್ಲಿ ತಪ್ಪದೆ ಯಾವ ರೀತಿ ಅಂದ್ರೆ ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಏನಂತಂದ್ರೆ ಜನಿವಾರನ ಬದಲಾವಣೆ ಮಾಡುವಂಥದ್ದು ಆಗಿರುವಂಥದ್ದು. ಮತ್ತೆ ಬ್ರಾಹ್ಮಣರು ಸ್ವಲ್ಪ ಶಾಖ ದಾನ ಮಾಡ್ತಾರೆ, ಅಂದ್ರೆ ಸೊಪ್ಪುಗಳನ್ನ ಜಾಸ್ತಿ ದಾನ ಮಾಡ್ತಾರೆ ಈ ಒಂದು ಮಾಸದಲ್ಲಿ, ಒಂದು ಶ್ರಾವಣ ಮಾಸದಲ್ಲಿ, ಶ್ರಾವಣ ಹುಣ್ಣಿಮೆ ಎಂದು. ಇದರಿಂದ ಅವ್ರಿಗೆ ಏನಂದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಓಕೆನಾ. ಮತ್ತೆ ಶ್ರಾವಣದ ಹುಣ್ಣಿಮೆಗೆ ಹಾಲು ಮೊಸರುಗಳನ್ನು ಒಂದು ವೈದಿಕರಿಗೆ, ಪಂಡಿತರಿಗೆ ದಾನ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತೀವಿ. ಶ್ರಾವಣದ ಹುಣ್ಣಿಮೆಗೆ ನಮ್ಮ ಶ್ಲೋಕಾಧಾರಿತವಾಗಿ ನೋಡೋದಾದ್ರೆ, ಮೋಜೋಯಂ ಯಜ್ಞ ವಿಪಾತ್ ಚಾನವಂ ದಂಡಂ ಚದಹೇತ್ ಅಜಿನಂ ಕಟಿಸ್ತೂತ್ರ ನವವಸ್ತ್ರ ತತ್ಯಾಚ್. ಅಂದ್ರೆ ಇದರ ಅರ್ಥ ಏನು ಶ್ಲೋಕದಲ್ಲಿ ಹೇಳಿದಾಗೆ ಶ್ರಾವಣ ಹುಣ್ಣಿಮೆ ಎಂದು ಜನಿವಾರ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಮತ್ತೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯ, ವಿಶ್ವಕರ್ಮ, ದೇವಾಂಗ ಇತ್ಯಾದಿ ಜಾತಿಗಳು ತಪ್ಪದೆ ಹೊಸ ಜನಿವಾರವನ್ನು ಈ ಮಾಸದಲ್ಲಿ ಧರಿಸ್ತಾರೆ. ಮತ್ತೆ ಇನ್ನಿತರ ಜಾತಿಯವರು ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಉಡುದಾರ ಅಂತ ಧರಿಸಿರ್ತಾರಲ್ವಾ, ಅದನ್ನ ಧರಿಸಿದ್ರೆ ತುಂಬಾ ಶುಭ ಅಂತ ಇಲ್ಲಿ ಸೂಚಿಸಲಾಗಿದೆ. ಮತ್ತು ಸ್ತ್ರೀಯರು ವಿಶೇಷವಾಗಿ ಈ ಒಂದು ಶ್ರಾವಣ ಹುಣ್ಣಿಮೆಯ ಒಂದು ಸಂದರ್ಭದಲ್ಲಿ ನೂತನ ವಸ್ತ್ರಗಳನ್ನ ಧರಿಸಿದ್ರೆ ತುಂಬಾ ಒಳ್ಳೆಯದು. ಮತ್ತು ನಮ್ಮಲ್ಲಿ ಸಾಧು ಸಂತರು, ಯತಿಗಳಂತ ಯಾರಿರ್ತಾರೋ, ಸೊ ಅವರು ಹೊಸ ದಂಡವನ್ನು, ಹೊಸ ಜಪಮಾಲೆಯನ್ನು ತಗೊಂಡ್ರೆ, ಮತ್ತು ಹೊಸ ಚಾದರವನ್ನು ಪಡೆದುಕೊಂಡ್ರೆ ತುಂಬ ಶುಭ ಅಂತ ಹೇಳ್ತೀವಿ. ಮತ್ತು ಈ ಶ್ರಾವಣದ ಹುಣ್ಣಿಮೆ ಮೊನ್ನೆ ಕಳೆದಂಥ ಒಂದು ರಕ್ಷಾಬಂಧನ ಹಬ್ಬ ಬಗ್ಗೆ ತಮಗೆ ಗೊತ್ತಿರ್ಬೋದು. ಪುರುಷರೆಲ್ಲರೂ ರಕ್ಷಾಬಂಧನವನ್ನು ಧರಿಸಿದ್ರೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಶ್ಲೋಕದಲ್ಲಿ ಹೇಳದ ಹಾಗೆ ಒಂದು ಶ್ರಾವಣ ಹುಣ್ಣಿಮೆಗೆ ಇನ್ನೊಂದು ಶ್ಲೋಕ ಬರುತ್ತೆ, ಯನ್ಬದ್ಧೋ ಬಲಿರಾಜ ದೇವೇಂದ್ರೋ ಮಹಾಬಲಃ ತೆತ್ ತ್ವಂ ಅಭಿನಂದಾಮಿ ರಕ್ಷಾ ಮಾಚಲ ಅಂತ. ಸೊ ಇದರ ಶ್ಲೋಕ ಏನು ಅಂತಂದರೆ, ಈ ಒಂದು ವಿಶೇಷವಾಗಿ ಶ್ರಾವಣದ ಹುಣ್ಣಿಮೆಗೆ ರಕ್ಷಾಬಂಧನವನ್ನು ಆಚರಿಸ್ತಾರೆ. ಅಂದರೆ ಸ್ತ್ರೀಯರು ಪುರುಷರಿಗೆ ರಕ್ಷಾಬಂಧನವನ್ನು ಕಟ್ಟಿ ಶುಭ ಹಾರೈಸ್ತಾರೆ. ಅಂದರೆ ಏನು, ಸ್ತ್ರೀಯರು ವಿಶೇಷವಾಗಿ ನಮ್ಮ ಮನುಕುಲಕ್ಕೆ ಮತ್ತು ಶಕ್ತಿಗೆ, ದೈವ ಶಕ್ತಿಗೆ ಸಮಾಗಮವಾಗಿರುವಂಥವರು. ಮತ್ತು ಶುಭ ಮಂಗಳಪ್ರದವಾದ ರಕ್ಷಾಬಂಧನದಿಂದ ಪುರುಷರಿಗೆ ಅನೇಕ ಆಪತ್ತುಗಳಿಂದ ಪಾರಾಗ್ತಾರೆ ಅಂತ ಒಂದು ನಂಬಿಕೆ ಇರುವಂಥದ್ದು. ಅಂದರೆ ರಕ್ಷಾಬಂಧನದ ಒಂದು ಶ್ರಾವಣ ಮಾಸದ ಒಂದು ಹುಣ್ಣಿಮೆ ಎಂದು ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೆ ರಾಖಿ ಕಟ್ಟದ ಮುಖಾಂತರ, ಅಥವಾ ಸಹೋದರಿಯರು ಅಣ್ಣನಿಗೆ ರಾಖಿ ಕಟ್ಟುವ ಮುಖಾಂತರ ತುಂಬ ಶುಭವನ್ನು ಹಾರೈಸುವಂಥದ್ದು. ಮತ್ತು ಕೆಲವು ಗ್ರಂಥಗಳಲ್ಲಿ ಏನು ಹೇಳಿದೆ ಅಂತಂದರೆ, ಈ ರಕ್ಷಾಬಂಧನದಲ್ಲಿ ಗಂಡ ಹೆಂಡತಿಗೆ ಅಥವಾ ಅಜ್ಜಿ ಮೊಮ್ಮಗನಿಗೂ ಕೂಡ ಕಟ್ಟಿರುವಂಥ ಒಂದು ಉಲ್ಲೇಖಗಳಿದೆ ಆಯ್ತಾ. ಅಂದರೆ ಈ ಕಾಲದ ನಂತರದಲ್ಲೂ ಕೂಡ ಈ ಕಾಲಾಂತರದಲ್ಲಿ ಏನಾಯ್ತು, ಇದು ರಕ್ಷಾಬಂಧನ, ರಕ್ಷಾ ಸ್ತೋತ್ರ ಏನಂದ್ರೆ ಅಣ್ಣ ತಂಗಿಗೆ ಮತ್ತು ಅಕ್ಕ ತಮ್ಮನಿಗೆ ಸೀಮಿತವಾಗಿರುವಂಥದ್ದು. ಅಂದರೆ ತಾವು ಕೇಳ್ದಂಗೆ ಶ್ರಾವಣ ಹುಣ್ಣಿಮೆ ಶಾಸ್ತ್ರದಲ್ಲಿ ಹೇಳ್ದಂಗೆ ಇನ್ನು ವಿಶೇಷವಾಗಿ ಹಯಗ್ರೀವ ದೇವ ಒಂದು ಜನಿಸಿರುವಂತ ಒಂದು ಮಾಸ ಅಂತ ಹೇಳ್ತೀವಿ. ಹಯಗ್ರೀವ ಅಂದ್ರೆ ಯಾರು ಅಂದ್ರೆ, ಶ್ರೀ ವಿಷ್ಣುವಿನ ದಶಾವತಾರಗಳಲ್ಲಿ ಹಯಗ್ರೀವ ಅವತಾರ ಕೂಡ ಒಂದು ಇತ್ತು ಅಂತ ಒಂದು ಉಲ್ಲೇಖ ಇರುವಂಥದ್ದು. ಈ ಅವತಾರ ಏನು ಅಂತಂದ್ರೆ ಅದನ್ನು ತೆಗೆದು ಬುದ್ಧ ಅವತಾರಗಳಲ್ಲಿ ಸೇರಿಸಿರುವಂಥದ್ದು. ಆದರೂ ಶ್ರೀ ವೈಷ್ಣವರ ದೇವಸ್ಥಾನದಲ್ಲಿ ಬುದ್ಧ ಅವತಾರಕ್ಕೆ ಬದಲಾಗಿ ಹಯಗ್ರೀವನನ್ನೇ ಪೂಜಿಸ್ತಾರೆ. ಹಯಗ್ರೀವ ದೇವರು ಇರ್ತಾರೆ, ಹಯಗ್ರೀವನ್ನೇ ಪೂಜಿಸುವಂಥದ್ದು. ಮತ್ತೆ ಈ ಶುಭ ಮಂಗಳಕರವಾದ ಶ್ರಾವಣ ಮಾಸದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಶ್ರಾವಣ ಹುಣ್ಣಿಮೆ ಹತ್ರ ಈ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರು. ಅದ್ರ ಬಗ್ಗೆ ವಿವರವಾಗಿ ಕೂಡ ಕೊಟ್ವಿ. ಮತ್ತೆ ಶುಕ್ರವಾರಗಳಲ್ಲಿ, ಶುಭ ಶುಕ್ರವಾರಗಳಲ್ಲಿ, ಹುಣ್ಣಿಮೆ ಹಿಂದೆ ಮುಂದೆ ಬರುವಂತ ಒಂದು ಶುಕ್ರವಾರ, ಮಂಗಳವಾರಗಳಲ್ಲಿ ಸುಮಂಗಲಿಯರು ಒಂದು ಆಚರಿಸುವಂತಹ ಒಂದು ಹಬ್ಬವಾಗಿರುವಂಥದ್ದು ವರಮಹಾಲಕ್ಷ್ಮಿ. ಈ ರೀತಿ ಒಂದು ಶ್ರಾವಣದ ಹುಣ್ಣಿಮೆ ತುಂಬ ವಿಶೇಷ ಆಚರಣೆಗಳನ್ನು ಹೊಂದಿರುವಂಥದ್ದು ಮತ್ತು ವೈಜ್ಞಾನಿಕ ಹಿನ್ನೆಲೆ ಎಂದು ಕೂಡ ಇರುವಂಥದ್ದು. ಓಕೆ ಗುರುಜಿ, ಹುಣ್ಣಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮಗೆ ಮತ್ತೊಂದು ಪ್ರಶ್ನೆ ವಾಟ್ಸಪ್ನಲ್ಲಿ ಬಂದಿರುವಂಥದ್ದು, ತಗೊಂಡ್ಬಿಡೋಣ ಗುರುಜಿ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ, ಸೀಮಾ ಅಂತ ಹೇಳಿ. ಗುರುಜಿ, ಜನ್ಮ ದಿನಾಂಕ ಬಂದು ತಿಳಿಸ್ತಾ ಇದ್ದಾರೆ 30/6/99. ಓಕೆ, 30/6/99. ಹೌದು. ಸೊ ಜನ್ಮ ಸಮಯ ಬಂದು 1:38 PM ಸ್ಥಳ ಹೊಸಕೋಟೆ ಅಂತ ತಿಳಿಸ್ತಾ ಇದ್ದಾರೆ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ಸೊ ಪ್ರಶ್ನೆ ಕಳಿಸಿರೋ ಪ್ರಕಾರದಲ್ಲಿ ಇವರದ ಜಾತಕದ ಅನುಸಾರವಾಗಿ ನೋಡೋದಾದ್ರೆ, ಹುಟ್ಟಿರುವಂಥದ್ದು ಶನಿವಾರ, ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಅಂತ ಹೇಳ್ತೀವಿ. ಸೊ ಯಾವುದೇ ರೀತಿ ಜಾತಕದ ಅನುಸಾರವಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ಬೇಕಂದ್ರೆ ಕರ್ಮ ಪ್ರಧಾನವಾದ ಗ್ರಹ ಶನೇಶ್ವರ ಗ್ರಹ ಅಂತ ಹೇಳ್ತೀವಿ. ಇವರ ಜಾತಕದಲ್ಲಿ ಶನೇಶ್ವರ ತುಂಬಾ ಪ್ರಬಲವಾಗಿದೆ. ಶನಿಗೆ
ಕೋನದಲ್ಲಿ ಯಾವ ಗ್ರಹಗಳು ಕೂಡ ಇಲ್ಲ ಇವರಿಗೆ. ಮತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದ್ರೆ ನಾವು ಬುಧ ಗ್ರಹ ಅಂತ ಹೇಳ್ತೀವಿ. ಬುಧ ಗ್ರಹಕ್ಕೆ ಕೋನದಲ್ಲಿ ಸೂರ್ಯ, ಗುರು ಮತ್ತೆ ಹಿಂದೆ ಗುರು ಇರುವಂಥದ್ದು, ಮುಂದೆ ಸೂರ್ಯ ಗ್ರಹ ಇರುವಂಥದ್ದು. ಸೊ ಇಲ್ಲೇನಾಗುತ್ತೆ ಅಂದ್ರೆ ಬುಧ ಗ್ರಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬಾ ಚೆನ್ನಾಗಿರುತ್ತೆ. ಇವರ ಗೋಚಾರದಲ್ಲಿ ತುಂಬಾ ಒಳ್ಳೆ ಫಲಗಳಿರೋದ್ರಿಂದ ಇವರಿಗೆ ಆದಷ್ಟು ಗುರು ಮಹಾದಶೆ ಮತ್ತು ಕೇತು ಅಂತರ್ದಶೆ ನಡೆಯುತ್ತಿದೆ. ಸ್ವಲ್ಪ ಒಂದಿಷ್ಟು ಕಾಲ ವೇಟ್ ಮಾಡಲಿ, ಅಂದ್ರೆ ಇನ್ನೊಂದು 6 ತಿಂಗಳ ಕಾಲ, ಮಾರ್ಚ್ 2026 ನಂತರ ಇವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಸಿಗುತ್ತೆ. ಮತ್ತು ಇವರಿಗೆ ಆ ಎಕ್ಸಾಮ್ಸ್ನು ಕ್ಲಿಯರ್ ಮಾಡಿ ಒಳ್ಳೆ ಹುದ್ದೆ ಪಡೆಯುವಂಥದ್ದು. ಹುದ್ದೆ ಪಡೆಯುವಂಥ ಗ್ರಹ ನಮ್ಮಲ್ಲಿ ಶನೈಶ್ಚರ ಗ್ರಹ ಅಂತ ಹೇಳ್ತೀವಿ, ಅದು ಕೂಡ ಒಳ್ಳೆಯದಿದೆ. ಸೊ ನಡೀತಿರುವ ಸ್ವಲ್ಪ ದಶಾನುಸಾರವಾಗಿ ಗುರುಗೆ ಸಂಬಂಧಪಟ್ಟಂಥದ್ದು, ಗುರು ರಾಘವೇಂದ್ರ ಸ್ವಾಮಿ ಮತ್ತು ಗುರು ದತ್ತಾತ್ರೇಯ ಆಗಿರ್ಬೋದು, ಸಾಯಿಬಾಬಾ ದೇವಸ್ಥಾನ, ಇವರಿಗೆ ಯಾವುದ್ರಲ್ಲಿ ನಂಬಿಕೆ ಇದೆ ಪ್ರತಿ ಗುರುವಾರ ಆ ದೇವಸ್ಥಾನಗಳ ದರ್ಶನ ಮಾಡುವಂಥದ್ದು. ಮತ್ತು ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದ ಮೂಲ ಮಂತ್ರ ಓಂ ಬೃಹಸ್ಪತೇ ನಮಃ ಅಂತ ಬರುತ್ತೆ. 108 ಬಾರಿ ಜಪ ಮಾಡುವಂಥದ್ದು ಇವರಿಗೆ ಸಕಾರಾತ್ಮಕ ಅಂಶ ತಂದು ಕೊಡುತ್ತೆ. ಮುಂದಿನ ವರ್ಷ ಮಾರ್ಚ್ 2026 ನಂತರ ಇವರಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಳ್ಳೆಯದಾಗುವಂಥದ್ದು. ಸೀಮಾ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನೀವು ಕಳುಹಿಸಿರುವಂತಹ ಪ್ರಶ್ನೆಗೆ ಉತ್ತರವನ್ನ ಗುರೂಜಿಗಳು ತಿಳಿಸ್ತಾ ಯಾವಾಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ ಅನ್ನ ಕಾಣಬಹುದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಪರಿಹಾರ ಭಾಗ ಒಂದು ಮಂತ್ರದ ಜಪವನ್ನ ಕೂಡ ನಿಮ್ಗೆ ಮಾಡೋದಕ್ಕೆ ಹೇಳಿರುವಂತದ್ದು, ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ ನೀವು ಕೂಡ ಇದೇ ರೀತಿಯಾಗಿ ನಮಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನ ಕಳುಹಿಸಬಹುದು. ಕೆಳಗಡೆ ಡಿಸ್ಪ್ಲೇ ಆಗುತ್ತೆ, ಆ ನಂಬರ್ಗೆ ನೀವು ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಒಂದು ಹೆಸರು, ನೀವು ಹುಟ್ಟಿರುವಂತಹ ಜನ್ಮಸ್ಥಳ, ಜನ್ಮ ದಿನಾಂಕ, ಜನ್ಮ ಸಮಯ, ನೀವು ಕೇಳೋದಕ್ಕೆ ಬಯಸ್ತಾ ಇರುವಂತಹ ಒಂದು ಪ್ರಶ್ನೆ ಏನಿರುತ್ತೆ ಅದನ್ನ ನೀವು ನಮಗೆ ಕಳುಹಿಸ್ಕೊಟ್ರೆ ನಾವು ಕೂಡ ನೇರ ಪ್ರಸಾರದಲ್ಲಿ ಕೇಳ್ತೀವಿ, ಅಥವಾ ಗುರೂಜಿಗಳು ವಾಟ್ಸಪ್ ನಲ್ಲೇ ನಿಮಗೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಗುರೂಜಿ ನಾವು ಹುಣ್ಣಿಮೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗಾಗಲೇ ಆಷಾಢ ಹುಣ್ಣಿಮೆ ಮುಗ್ದೋಗ್ಬಿಟ್ಟಿದೆ ಗುರೂಜಿ. ಆದ್ರೂ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಆಷಾಢ ಹುಣ್ಣಿಮೆಯ ವಿಶೇಷತೆ ಏನಿರುತ್ತೆ ಅಂತ ಹೇಳಿ ಗುರೂಜಿ. ನೋಡಿ, ನಾವು ಆಷಾಢ ಹುಣ್ಣಿಮೆ ಮುಗಿದ್ರೂ ಕೂಡ ನಾವು ಯಾಕೆ ಅದ್ರ ಬಗ್ಗೆ ಹೇಳ್ತಾ ಇದೀವಿ ಅಂದರೆ, ಈ ಚಾತುರ್ಮಾಸ ರಥ ಅಂತ ಮಾಡ್ತಿರ್ತಾರೆ ಕೆಲವೊಬ್ರು. ಚಾತುರ್ಮಾಸ ಅಂದರೆ ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೇಜ ಎಲ್ಲ ಮಾಸಗಳು ಕೂಡಿ ಬರುವಂಥದ್ದು. ಸೊ ಎಲ್ಲಾನು ಒಂದು ಪ್ರಾರಂಭನೇ ಹಂತನೇ ಆಷಾಢ ಆಗಿರೋದ್ರಿಂದ ಅದನ್ನ ನಾವು ಬಿಡೋಕ್ಕಾಗಲ್ವಲ್ಲ. ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ನಾವು ಒಳ್ಳೆಯ ವಿಚಾರ ಏನಂತಂದ್ರೆ, ಪ್ರತಿ ವರ್ಷ ಕೂಡ ಈ ಒಂದು ವರ್ಷ ಆಚರಣೆ ಪಾಲಿಸಿದ್ರೆ ನಮ್ಮ ವೀಕ್ಷಕರಿಗೆ ಒಳ್ಳೇದಾಗುವಂಥದ್ದು. ನಮ್ಮ ಶಾಸ್ತ್ರದಲ್ಲಿ ಹೇಳಿದಾಗೆ ಆಷಾಢ ಹುಣ್ಣಿಮೆಯ ಬಗ್ಗೆ ನಾವು ಏನು ಹೇಳ್ತೀವಿ ಅಂದ್ರೆ ಗುರು ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಸೊ ಯಾಕಂದ್ರೆ ತುಂಬಾ ವಿಶೇಷವಾಗಿರುವಂತ ಗುರು ಹುಣ್ಣಿಮೆ ಅಂತ ಯಾಕೆ ಕರೆಯೋದಂದ್ರೆ, ಆಷಾಢ ಮಾಸದಲ್ಲಿ ನಾವು ಅವಾಗಲೇ ಹೇಳ್ದಂಗೆ ಚಾತುರ್ಮಾಸ ರಥ ಪ್ರಾರಂಭ ಆಗುವಂಥದ್ದು. ಈ ಚಾತುರ್ಮಾಸ ರಥದಲ್ಲಿ ಏನಾಗುತ್ತೆ, ಆಷಾಢ ಹುಣ್ಣಿಮೆಯಲ್ಲಿ ತುಂಬಾ ವಿಶೇಷವಾಗಿ ಸನ್ಯಾಸಿಗಳು ಮತ್ತೆ ಧರ್ಮ ಪ್ರಚಾರಕರು ಅದನ್ನ ಈ ಒಂದು 4 ತಿಂಗಳುಗಳನ್ನ ಎಲ್ಲೂ ಅಡ್ಡಾಡೋದಿಲ್ಲ. ಇವರು ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಜಪ ತಪ ಧ್ಯಾನಗಳನ್ನ ಮಾಡುವಂಥದ್ದು. ಅದಕ್ಕೆ ಚಾತುರ್ಮಾಸ ರಥ ಕೂಡ ಅಂತಾರೆ. ಅದ್ರ ಜೊತೆಯಲ್ಲಿ ಗೃಹಸ್ಥರಲ್ಲೂ ಕೂಡ ಈ 4 ತಿಂಗಳು ಸ್ವಲ್ಪ ಪ್ರವಾಸಗಳನ್ನು ಮಾಡಬಾರ್ದು ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದೆ. ತುಂಬ ವಿಶೇಷವಾಗಿ ಆಷಾಢ ಹುಣ್ಣಿಮೆ ಎಂದು ಭಗವಾನ್ ವ್ಯಾಸ ಮಹರ್ಷಿಗಳ ಒಂದು ಹುಟ್ಟಿದ ಪುಣ್ಯ ದಿನ ಅಂತ ಹೇಳ್ತೀವಿ. ಪೂರ್ವ ಕಾಲದಲ್ಲಿ ಗುರುಕುಲದಲ್ಲಿ ಈ ಹುಣ್ಣಿಮೆಗಳನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ರು. ಅಂದ್ರೆ ಆಷಾಢ ಹುಣ್ಣಿಮೆ ಆಗಿರ್ಬೋದು, ಶ್ರಾವಣ ಹುಣ್ಣಿಮೆ ಆಗಿರ್ಬೋದು, ವಿಶೇಷವಾಗಿ ಆಷಾಢ ಹುಣ್ಣಿಮೆಯನ್ನು ಅದ್ದೂರಿಯಾಗಿ ಗುರುಕುಲ ಪದ್ಧತಿಯಲ್ಲಿ ಮಾಡ್ತಾ ಇದ್ರು. ಯಾವ ರೀತಿ ಅಂದ್ರೆ ತುಂಬಾ ವಿಶೇಷವಾಗಿ ಯಾವುದು ಪಾದ ಪೂಜೆ ಮಾಡುವಂಥದ್ದು, ಗುರುಗಳಿಗೆ ಅವರನ್ನ ಸನ್ಮಾನ ಮಾಡುವಂಥದ್ದು, ಮತ್ತು ಬಹುಮಾನಗಳನ್ನ ನೀಡಿ ಗೌರವಿಸ್ತಿದ್ರು. ಮತ್ತೆ ಗುರುಗಳಿಗೆ ಆಹಾರ ಧಾನ್ಯಗಳನ್ನ ಒದಗಿಸ್ತಿದ್ರು. ಈಗ ಹೇಗೆ ಎಕ್ಸ್ಚೇಂಜ್ ಆಫ್ ನಾಲೆಜ್ ಇಸ್ಕೊಲ್ ಟು ಎಕ್ಸ್ಚೇಂಜ್ ಆಫ್ ಮನಿ ಅಂತ ಹೇಳ್ತೀವಿ, ಫೀಸ್ ಮುಖಾಂತರ ಇದು ಮಾಡ್ತೀವಿ. ಹಿಂದೆ ದವಸ ಧಾನ್ಯಗಳನ್ನ ಗುರುಗಳಿಗೆ ಕೊಡ್ತಾ ಇದ್ರು. ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಯಾಕಂದ್ರೆ ಆಷಾಢ, ಭಾದ್ರಪದ ಮತ್ತೆ ಶ್ರಾವಣ ಇದೆಲ್ಲ ಮಳೆಯ ಮಾಸಗಳಲ್ವಾ. ಅಂದ್ರೆ ಇಟ್ಸ್ ರೈನಿ ಸೀಸನ್ ಅಂತ ಹೇಳ್ತೀವಿ, ಅಂದ್ರೆ ವರ್ಷ ಋತು ಅಂತ ಹೇಳ್ತೀವಿ. ಅಂದ್ರೆ ಮಳೆ ಮಾಸದಲ್ಲಿ ಆಹಾರದ ಅಭಾವ ಇರುತ್ತೆ ಸಾಂಕೇತಿಕವಾಗಿ. ಯಾಕಂದ್ರೆ ಹೊರಗಡೆ ಹೋಗಕ್ಕಾಗಲ್ಲ, ಆಹಾರ ಇದ್ ಮಾಡಕ್ಕಾಗಲ್ಲ. ಅಂದ್ರೆ ಮುಂಬರುವ ಮಾರ್ಗಶಿರ ಮಾಸಕ್ಕೆ ಹೊಸ ಬೆಳೆ ಅಂತೂ ಬಂದೇ ಬರುತ್ತೆ ಈ ಶ್ರಾವಣ ಕಳೆದ ನಂತರ. ಅದಕ್ಕೆ ಅದರ ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ಆಹಾರ ಶೇಖರಣೆ ಮಾಡಕ್ಕೆ ಅದನ್ನ ಕೊಡ್ತಾ ಇದ್ರು. ಈಗ ಹೇಗೆ ಊರು ಜನರು ಒಂದು ವೈದ್ಯಕೀಯ ಸೇವೆಗಳನ್ನ ಇದರ ವಿಚಾರದಲ್ಲಿ ಹೇಗೆ ಮೊದಲನೇ ಶೇಖರಣೆ ಮಾಡ್ಕೊಂಡು ಇಟ್ಕೊಂತಿದ್ರು, ಆ ರೀತಿ ಒಂದು ಸಹಾಯ ಹಸ್ತವಾಗಿ ಗುರುಗಳಿಗೆ ಆಹಾರ ಧಾನ್ಯಗಳನ್ನು ನೀಡ್ತಿದ್ರು. ಮತ್ತೆ ಗುರುಗಳು ಜೀವನ ಪರ್ಯಂತ ವರ್ಷಕ್ಕೊಮ್ಮೆ ಆದ್ರೂ ಕೂಡ ಅವರ ಒಂದು ಭೇಟಿ ಮಾಡುವಂಥದ್ದು, ಅವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂಥದ್ದು,
ಇದೊಂದು ಸಂಪ್ರದಾಯ ಮೂಡ್ ಬಂದಿತ್ತು ಆಷಾಢ ಹುಣ್ಣಿಮೆಯಲ್ಲಿ. ವೇದಗಳ ಹೇಳ್ದಂಗೆ ಒಂದು ಹರ ಮುನಿದರು ಗುರು ಕಾಯುವನಯ್ಯ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸಜ್ಜನರು ಅದೊಂದು ಹೇಳಿಕೆ ಇರುವಂತದ್ದು. ಈಗ ಸ್ವಲ್ಪ ಕಾಲ ಬದಲಾಗಿರುವಂತದ್ದು, ಯಾಕಂದ್ರೆ ಈಗೆಲ್ಲ ಹಣದಿಂದ ಖರೀದಿಸುವಂತ ವಿದ್ಯೆಯನ್ನ ಹಣದಿಂದ ಖರೀದಿಸುವಂತ ಕಾಲ ಇದು. ಆದ್ರೆ ಪಾಶ್ಚಿಮಾತ್ಯರು ಭಾರತಕ್ಕೆ ಬಂದ ನಂತರ ಈ ಸ್ವಲ್ಪ ಗುರುಕುಲ ಪದ್ಧತಿ, ಗುರುಕುಲದ ಒಂದು ಶಿಕ್ಷಣ ಸ್ವಲ್ಪ ದೂರವಾಗ್ಬಿಟ್ಟಿದೆ. ಸೊ ಏನಂದ್ರೆ ಗುರು ಶಿಷ್ಯ ಸಂಬಂಧಗಳು ಕೂಡ ಸ್ವಲ್ಪ ಮಲಿನವಾಗಿರುವಂಥದ್ದು. ಪೂರ್ವಕಾಲದ ಗುರುಕುಲದಲ್ಲಿ ವಿದ್ಯಾಭ್ಯಾಸಕ್ಕೂ ಈಗಿನ ವಿದ್ಯಾಭ್ಯಾಸಕ್ಕೂ ಸ್ವಲ್ಪ ಭೂಮಿ ಆಕಾಶದಷ್ಟು ವ್ಯತ್ಯಾಸನೇ ಇದೆ ಅಂತ ಹೇಳ್ಬೋದು. ಗುರುಕುಲದಲ್ಲಿ ಗುರುಗಳು ಕುಳಿತರೆ ಶಿಷ್ಯರು ನಿಂತ್ಕೊಂಡು ಪಾಠ ಕೇಳಬೇಕು ಅಂತ ಆವಾಗ ಪದ್ಧತಿ ಇತ್ತು. ಬಟ್ ಈಗ ಹೆಂಗಿದೆ ಹೇಳಿ, ಗುರುನು ಕೂತಿರ್ತಾರೆ, ಶಿಷ್ಯರು ಕೂತಿರ್ತಾರೆ, ಅದ್ರ ಜೊತೆನಲ್ಲಿ ಗುರು ನಿಂತ್ಕೊಂಡು ಪಾಠ ಮಾಡ್ಬೇಕು, ಶಿಷ್ಯರು ಕೂತ್ಕೊಂಡು ಕೇಳ್ಬೇಕು, ಈ ರೀತಿ ಇರುತ್ತೆ. ಅಂದ್ರೆ ಇದೊಂದು ಪಾಠದ ಪದ್ಧತಿ ನಿಯಮ ಅಷ್ಟೇ, ಕಾಲಾನುಸಾರವಾಗಿ ಮಾಡ್ಕೊಂಡಿರುವಂತದ್ದು. ಈ ರೀತಿ ಹಲವಾರು ವಿಚಾರದಲ್ಲಿ ಆಷಾಢ ಹುಣ್ಣಿಮೆಯನ್ನು ಕೂಡ ಬಹು ಪ್ರಾಮುಖ್ಯತೆಯನ್ನ ಹೊಂದಿರುವಂತದ್ದು ಈ ಒಂದು ಮಾಸದಲ್ಲಿ ಅಂತ ಆಷಾಢದ ಒಂದು ಹುಣ್ಣಿಮೆ ಅಂತ ಹೇಳ್ತಾ ಬರ್ತೀವಿ. ಓಕೆ ಗುರುಜಿ, ಆಷಾಢ ಹುಣ್ಣಿಮೆಯ ಒಂದು ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದೀರಾ, ಅದರ ಮಹತ್ವವನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಈಗ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಮತ್ತೊಂದು ಪ್ರಶ್ನೆ ಇದೆ ಗುರುಜಿ, ತಗೊಂಡ್ಬಿಡೋಣ. ಖಂಡಿತ ಗುರುಜಿ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ರಾಘವ್ ಸೂರ್ಯ. ಜನ್ಮ ದಿನಾಂಕ ಬಂದು 21/9/89. ಜನ್ಮ ಸಮಯ 11:05 AM ಕಾರವಾರ ಜನ್ಮಸ್ಥಳ ಅಂತ ಹೇಳ್ತಾ ಇದ್ದಾರೆ. ಗುರುಜಿ, ಇವ್ರು ಕೇಳ್ತಾ ಇರೋಂಥ ಪ್ರಶ್ನೆ ಕರಿಯರ್ ಮತ್ತೆ ತಮ್ಮ ಬಿಸ್ನೆಸ್ ವಿಚಾರದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ನಾನು ಇವಾಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಅದು ಮುಂದಿನ ದಿನಗಳಲ್ಲಿ ಏನಾದರೂ ಸಕ್ಸಸ್ ಕಾಣಬಹುದಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಓಕೆ, ಪ್ರಶ್ನೆ ಕಳಿಸಿದ ವಿಚಾರವಾಗಿ ಇವರ ಜಾತಕದಲ್ಲಿ ಹುಟ್ಟಿರುವಂಥದ್ದು ಗುರುವಾರ, ಮೃಗಶಿರ ನಕ್ಷತ್ರ ಮತ್ತು ವೃಷಭ ರಾಶಿಯಾಗಿರುವಂಥದ್ದು. ಸೊ ಬಿಸ್ನೆಸ್ ವಿಚಾರದಲ್ಲಿ ಇವ್ರದ್ದು ವೃಶ್ಚಿಕ ಲಗ್ನದವ್ರಿಗೆ ಈ ಬಿಸ್ನೆಸ್ಸು ಮತ್ತು ಇದೆಲ್ಲ ತುಂಬ ಚೆನ್ನಾಗಿ ಆಗಿಬರುತ್ತೆ. ಸೊ ದಶಮ ಸ್ಥಾನಕ್ಕೆ ನಾವು ಕಾರ್ಯಸ್ಥಳ ಅಂತ ಹೇಳ್ತೀವಿ. ಅವ್ರೊಂದು ಕೆಲಸ ಮಾಡ್ತಾಯಿದ್ರೆ, ಬಿಸ್ನೆಸ್ ಮಾಡ್ತಾಯಿದ್ರೆ, 10th ಹೌಸ್ ಇಸ್ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ, ಹೌಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ದಶಮಾಧಿಪತಿ ಇವರ ಜಾತಕದಲ್ಲಿ ತುಂಬ ಪ್ರಬಲವಾಗಿ ಲಾಭ ಸ್ಥಾನದಲ್ಲಿದ್ದಾರೆ, ತುಂಬ ಚೆನ್ನಾಗಿದೆ. ದಶ ಕೂಡ ಇವರಿಗೆ ಸಪೋರ್ಟಿಂಗ್ ಇದೆ. ಗುರು ಮಹಾದಶನ ನಡೀತಿದೆ. ಗುರು ದ್ವಿತೀಯ ಪಂಚಮಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿದ್ದಾರೆ. ತುಂಬ ಒಂದು ಒಳ್ಳೆ ಒಂದು ಯೋಗದಲ್ಲಿ. ಅಷ್ಟಮದಲ್ಲಿ ಸ್ವಲ್ಪ ಗುರು ನಿಧಾನ ಅಂತ ಹೇಳ್ತಾರೆ, ಬಟ್ ಆದರೂ ಕೂಡ ಗುರುಗ್ರಹ ತುಂಬ ಒಳ್ಳೆಯದು. ಯಾಕಂದರೆ ಚತುರ್ಥಾಧಿಪತಿ ಶನಿಯ ವೀಕ್ಷಣೆ ಮತ್ತು ಗುರು ಮತ್ತು ಶನಿಯ ಪರಸ್ಪರ ವೀಕ್ಷಣೆ ಇರುವಂಥದ್ದು. ಸೊ ಈ ಬಿಸ್ನೆಸ್ ವಿಚಾರದಲ್ಲಿ ಎಕ್ಸ್ಪೆನ್ಷನ್ ಕೇಳ್ತಾ ಇದ್ದಾರೆ. ಏನು ಪ್ರಶ್ನೆ ಇತ್ತು? ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಎಲ್ಲ ರೀತಿಯಾದಂಥ ತಯಾರಿಯನ್ನು ನಡೆಸ್ಕೊಂಡಿದ್ದೀವಿ. ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಸ್ಟಾರ್ಟ್ ಮಾಡಬೇಕು, ಅಲ್ಲಿಂದ ಮುಂದಕ್ಕೆ ಒಳ್ಳೇದಾಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲ, ಸ್ಟಾರ್ಟ್ ಮಾಡ್ಬೋದು, ಖಂಡಿತ ಒಳ್ಳೆಯ ಸಮಯ ಇದೆ. ಇನ್ನೇನು ಈಗ ಒಂದು ಅಮಾವಾಸ್ಯೆ ಕಳೆದ ನಂತರ 23ನೇ ತಾರೀಕು ನಂತರ ಇದೇ ತಿಂಗಳಲ್ಲಿ ಇವರು ಪ್ರಾರಂಭ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಏನು ಬಿಸ್ನೆಸ್ನ ಮಾಡ್ತಾರಂತ ಮೆನ್ಷನ್ ಮಾಡಿಲ್ಲ, ಆದರೂ ಯಾವುದೇ ಬಿಸ್ನೆಸ್ ಅಂತಂದರೆ ಇವರಿಗೆ ಸೂರ್ಯ ಮಂಗಳ ಮತ್ತು ಬುಧನ ಕಾಂಬಿನೇಷನ್ ಇರೋದ್ರಿಂದ ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ರೆಸ್ಟೋರೆಂಟ್ ಬಿಸ್ನೆಸ್ ಆಗಿರ್ಬೋದು, ಈ ರೀತಿ ಏನಾದ್ರು ಪ್ರಾರಂಭ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಅದು ಆದ ನಂತರ ಇವರಿಗೆ ಬ್ರಾಂಚಸ್ ಎಕ್ಸ್ಪ್ಯಾನ್ಷನ್ ಆಗುವಂಥದ್ದು. ಯಾಕಂದರೆ ಇವರಿಗೆ ಗುರು ಮಹಾದಶೆ 2014ರಿಂದ 2031ವರೆಗೂ ಇದೆ. ಸೊ ಅದು ಕಳೆದ ನಂತರ ಶನಿ ಮಹಾದಶೆ ಬರುತ್ತೆ 2030ರಿಂದ 2049. ಶನಿ ಬಂದು 19 ವರ್ಷ ಮಹಾದಶೆ. ಶನೇಶ್ವರನ ದಶೆ ತುಂಬಾ ದೊಡ್ಡದಾಗಿರೋದ್ರಿಂದ ಇವ್ರ ಜಾತಕದಲ್ಲಿ ಶನಿ ಕೂಡ ಚತುರ್ಥಾಧಿಪತಿ ದ್ವಿತೀಯದಲ್ಲಿ ಪ್ರಬಲವಾಗಿರೋದ್ರಿಂದ ಅದು ಕೂಡ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಒಂದು ವಿಶೇಷವಾಗಿ ದಶಮಾಂಶ ಕುಂಡ್ಲಿ ಅಂತ ಹೇಳ್ತೀವಿ, ಅಂದ್ರೆ D10 ಚಾರ್ಟ್, ಅಂದ್ರೆ ಉದ್ಯೋಗ ಬಿಸ್ನೆಸ್ ವಿಚಾರದಲ್ಲಿ ಆ ದಶಾಂಶ ಕುಂಡ್ಲಿನಲ್ಲೂ ಕೂಡ ಇವರಿಗೆ ಲಗ್ನದಲ್ಲೇ ಗುರು ಇರುವಂಥದ್ದು, ದಶಮದಲ್ಲಿ ಕುಜ ಇರುವಂಥದ್ದು. ಇವೆರಡೂ ಪಾಸಿಟಿವ್ ಪಾಯಿಂಟು. ಇವರು ಈ ಅಮಾವಾಸ್ಯೆ ಕಳೆದ ನಂತರ 24ನೇ ತಾರೀಕು ಅಮಾವಾಸ್ಯೆ ಬರುತ್ತೆ, ಆಗಸ್ಟ್ 24ಕ್ಕೆ. ತದನಂತರ ಇವರು ಬಿಸ್ನೆಸ್ನ ಪ್ರಾರಂಭ ಮಾಡ್ಕೋಬಹುದು. ತುಂಬ ಒಳ್ಳೆಯ ಏಳಿಗೆ ಆಗುತ್ತೆ. ಬ್ರಾಂಚಸ್ ಓಪನ್ ಮಾಡ್ತಾರೆ, ತುಂಬ ಗ್ರೋತ್ ಸಿಗುವಂಥದ್ದು ಮತ್ತು ತುಂಬ ಜನಕ್ಕೆ ಕೆಲಸ ಕೊಡುವಂಥ ಒಳ್ಳೆ ಶುಭ ಯೋಗ ಇವ್ರ ಜಾತಕದಲ್ಲಿ ಇದೆ. ನಮಗೆ ರಾಘವ್ ಸೂರ್ಯ ಅನ್ನೋರು ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಒಂದು ಬಿಸ್ನೆಸ್ ಹಾಗೆ ಕರಿಯರ್ ವಿಚಾರದ ಬಗ್ಗೆ ಗುರುಜಿಗಳ ಬಳಿ ಪ್ರಶ್ನೆಯನ್ನ ಕೇಳೋದಕ್ಕೆ ತಿಳಿಸಿದ್ರಿ. ಅದೇ ರೀತಿ ಗುರುಜಿಗಳು ಸಹ ಏನೇನ್ ಮಾಡಬೇಕು, ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ನೀವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ, ನೀವು ಸಹ ಗುರುಜಿಗಳಿಗೆ ನೇರವಾಗಿ ನೇರ ಪ್ರಸಾರದಲ್ಲಿ ಕಾಲ್ ಮಾಡಿ ಪ್ರಶ್ನೆಯನ್ನ ಕೇಳಬಹುದು. ನಿಮ್ಮ ಒಂದು ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆ ಬಗ್ಗೆ ನೀವು ಚರ್ಚೆ ಮಾಡಬಹುದು. ಹಾಗೆ ನಮಗೆ ನೇರ ಪ್ರಸಾರದಲ್ಲಿ ಮಾತನಾಡೋದು
ಮಾತನಾಡೋದಕ್ಕಾಗಲ್ಲ, ನಮಗೆ ಸ್ವಲ್ಪ ಗುಪ್ತ ಸಮಸ್ಯೆಗಳಿರುತ್ತೆ, ಅದನ್ನು ನಾವು ಗುರೂಜಿಗಳ ಬಳಿನೇ ಮಾತನಾಡಬೇಕು ಅಂದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ 9164713777 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಗುರೂಜಿಗಳ ಬಳಿ ನೇರವಾಗಿ ನೀವು ಮಾತನಾಡೋದಕ್ಕೆ ಅವರೊಂದು ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಮಾಡ್ತಾರೆ. ಅವ್ರು ಎಲ್ಲಿ ಸಿಗ್ತಾರೆ ಅಂತ ಹೇಳ್ತಾರೆ, ಅಲ್ಲೇ ಹೋಗಿ ನೀವು ಗುರೂಜಿಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು. ವಾಟ್ಸಪ್ನಲ್ಲಿ ಪ್ರಶ್ನೆಯನ್ನ ಕಳುಹಿಸಬಹುದು, ಕಾಲ್ ಮಾಡಿ ಗುರೂಜಿಗಳ ಬಳಿ ಮಾತನಾಡಬಹುದು ಅಂತ ಹೇಳಿ ತಿಳಿಸ್ತಾ, ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಅನೇಕ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ವಾಸ್ತು ಪ್ರಕಾರ ಅಥವಾ ಹೀಗೆ ಏನೇ ಒಂದು ವಿಚಾರಗಳಿದ್ರೂ ಕೂಡ ಅದೆಲ್ಲದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ವೀಕ್ಷಕರು ವಾಟ್ಸಪ್ನಲ್ಲಿ ಕಳುಹಿಸಿರುವಂತ ಎಲ್ಲಾ ಪ್ರಶ್ನೆಗಳಿಗೂ ಸಹ ಉತ್ತರವನ್ನ ನೀಡಿದ್ದೀರಾ ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೀವು ಸಹ ಆ ಒಂದು ವಿಶೇಷ ಸಂಚಿಕೆಯಲ್ಲಿ ಕಾಲ್ ಮಾಡಿ ಮಾತನಾಡಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.